ಯಕ್ಷಗಾನದಲ್ಲಿ ಒಂದು ಕತೆ ಕೊಟ್ರೆ ಅದನ್ನ ಎಷ್ಟು ಗಂಟೆಗೆ ಯಾವ ಪಾತ್ರವನ್ನು ತಗೊಳ್ಬೇಕು, ಯಾವ ರೀತಿ ಮುಗಿಸ್ಬೇಕು, ಪ್ರತಿಯೊಂದು ನಿರ್ಧಾರ ಮಾಡುವುದೇ ಭಾಗವತ. ಯಕ್ಷಗಾನದ್ದೇ ಬೇರೆ, ಇದರಲ್ಲಿ ಶ್ರುತಿಬದ್ಧವಾಗಿರ್ಬೇಕು. ಇದು ನಮ್ಮ ಯಕ್ಷ ಶ್ರುತಿ ಇರುತ್ತಲ್ಲ, ಶ್ರುತಿ ಸೇರ್ಬೇಕು. ಈ ಸ್ವರ ನಾವು ಹಾಡುವ ರಾಗಕ್ಕೂ ಹಾರ್ಮೋನಿ ಶ್ರುತಿಗೂ ಇದು ಬೇರೆ ತಾಳಗಳು ಶ್ರುತಿ ಇರುವುದಿಲ್ಲ. ಯಕ್ಷಗಾನದ ಶೈಲಿಯಲ್ಲಿ ಯಾವುದೇ ಬಗ್ಗೆ ಅವ್ರನ್ನ ಮೀಟ್ ಮಾಡೋರು ಯಾರು ಇಲ್ಲ ಅಂದೇಳಿ ನಾನೇ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕಂತೀನಿ. ಯಾಕಂದ್ರೆ ಅಷ್ಟು ಚಂದ ಮಾಡಿ ಹೇಳ್ತರು. ಎಲೆ ಮುರಾಂತಕ ನಿನ್ನ ಮಹಿಮೆಯ ಈಗ ನಾನು ಹೇಳಿದ್ನಲ್ಲ, ಈ ಪದ್ಯದ ಅರ್ಥ ಅವ ಹೇಳ್ಬೇಕು ಕಲಾವಿದ. ಈ ಇದನ್ನ ಬಿಟ್ಟು ಮುಂದಿನ ಪದ್ಯದ ಅರ್ಥ ಹೇಳಿದ್ರೆ ಅಲ್ಲಿ ಪದ್ಯ ಇರ್ತದೆ ಮತ್ತೊಂದು, ಅದು ಬಿಡುವುದಾದ್ರೆ ಭಾಗವತರು ಸೂಚನೆ ಕೊಡ್ತೇವೆ ನಾವು. ಹೀಗೆ ಅಂದ್ರೆ ಪದ್ಯ ಬೇಡ, ವಿಷಯ ಹೇಳು ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಲ್ಪನೆ ಸರ್ ಇದು. ಯಾಕಂದ್ರೆ ಯಕ್ಷಗಾನ ಎಲ್ಲವನ್ನ ಕೊಟ್ಟಿರುತ್ತೆ, ಕಷ್ಟದಲ್ಲಿ ಮಾಡದ್ದು ಅವಾಗ. ಬಾಗಿಲಲ್ಲೇ ಕಿರೀಟದ ಚಿತ್ರ ನೋಡಿ, ಇದು ಮರದಲ್ಲೇ ಕೆತ್ತಿದ್ದಾರೆ ನೋಡಿ. ಪ್ರೀತಿ ದಯ ಕರುಣೆಯಲ್ಲಿ ಪ್ರಾಣಿಗಳೇ ಅತಿ ಮೇಲು, ಮಾನವ ಕೀಳು. ಎಲ್ಲಾ ಪ್ರಸಂಗಕ್ಕೂ ಅದೇ ರೀತಿಯಾದಂತ ಪದ್ಯಗಳು ಇರುತ್ತಾ ಅಥವಾ ಅಲ್ಲಿ ತುಂಬಾ ಚೇಂಜಸ್ ಇರುತ್ತಾ ಅಂತ? ನಮ್ಗ ಅದನ್ನ ಅವರು ಕವಿ ಯಾವ ರೀತಿ ಕಲ್ಪನೆಯಲ್ಲಿ ಬರ್ದಿರ್ತಾರೋ, ಕವಿ ಬರ್ದದ್ದಕ್ಕೆ ಕವಿಗೆ ಮೋಸ ಮಾಡಬಾರ್ದು. ಆ ಕವಿ ಭಾವನೆಯನ್ನು ನಾವು ಭಾಗವತರಾದವರು ಸ್ವರದ ಮುಖಾಂತರ ಕೊಡ್ಬೇಕು. ಅಂದ್ರೆ ನಮ್ಮ ಕುಟುಂಬವೇ ಯಕ್ಷಗಾನದ ಕುಟುಂಬ. ಬಟ್ ಯಾರಿಗೂ ಬೇಡ ಅಂತ ಎಲ್ಲ ಯಕ್ಷಗಾನವೇ ಬೇಡ ಅಂತ ಹೇಳಿ ನನ್ನನ್ನ ದೊಡ್ಡಪ್ಪ ಹೊಡೆದ ಕ್ಲಾಸಿಂದ ಓಡಿಸಿದ್ರು. ಬೇಡ ಅಂತ, ಯಕ್ಷಗಾನಕ್ಕೊಂದು ಹೋಗ್ಬೇಡ ನೀನಂದ್ರೆ. ಈಗ ನಾವೆಲ್ಲ ಯಕ್ಷಗಾನಕ್ಕೆ ಬರೋ ಕಾರಣವೇ ನಾವ್ಡ್ರಂತ ಹೇಳಿದ್ರು ಸುಳ್ಳಲ್ಲ. ಯಾಕಂದ್ರೆ ಅವಾಗ ಕ್ಯಾಸೆಟ್ ಅಲ್ಲ, ಅವ್ರ ಪದ್ಯ ಕೇಳಿ ಹುಚ್ಚ ಹಿಡಿದ್ರು ಅಷ್ಟ. ಅದೇ ಒಂದು ಸ್ಫೂರ್ತಿ. ಇವತ್ತಿನ ಹರಕೆದಾರ ಯಾರು ಪಾಪ, ಅವ್ರಿಗೊಂದು ಎಷ್ಟೋ ವರ್ಷದಿಂದ ಹರಕೆ ಹೇಳ್ಕೊಂಡಿರ್ತಾರೆ. ಇವತ್ತು ನಾವೊಂದು ಆಟ ಮಾಡ್ತೀವಿ, ಆಟ ಒಳ್ಳೇದಾಗ್ಬೇಕು. ನಾವು ಅವ ದುಡ್ಡು ಕೊಡ್ತಾ ಸನ್ಮಾನ ಮಾಡ್ತಾ ಅಂತ ಮಾಡುದಲ್ಲ, ನಾವು ದೇವ್ರ ಸೇವೆ, ದೇವ್ರಿಗೆ ಸರಿಯೇ ಮಾಡ್ಬೇಕು ಅನ್ನೋ ಭಾವನೆ ನಮ್ಗಿರ್ಬೇಕು. ಅದೇ ಭಾವನೆ ಕಲಾವಿದರಿಗಿದ್ರೆ ಯಾವ ಸಮಸ್ಯೆ ಬರುವುದಿಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಯಕ್ಷರಂಗದ ಅನೇಕ ಕಲಾವಿದರ ಪರಿಚಯವನ್ನ ನಾವು ಮಾಡ್ತಾನೆ ಬಂದಿದ್ದೀವಿ. ಕಳೆದ ಅನೇಕ ವರ್ಷಗಳಿಂದಲೂ ಈ ವಿಭಾಗದಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಕೆಲಸ ಮಾಡ್ತಾ ಇದೆ. ಇವತ್ತು ಒಬ್ರು ವಿಶೇಷ ಭಾಗವತರನ್ನ ನಾವು ಪರಿಚಯ ಮಾಡ್ತಾ ಇದ್ದೀವಿ. ನಾನು ಇವತ್ತು ಬಿದ್ಕಲ್ ಕಟ್ಟೆಗೆ ಬಂದಿದ್ದೀನಿ. ಬಿದ್ಕಲ್ ಕಟ್ಟೆಯ ಸಮೀಪದಲ್ಲಿದ್ದೀನಿ. ಬೆಳ್ವೆ ಗಣೇಶ್ ಶೆಟ್ಟಿ ಅಂತ ಹೇಳಿ ಮಂದರ್ತಿಯಲ್ಲಿ ಕಳೆದ 14 ವರ್ಷದಿಂದ ಭಾಗವತಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಕ್ಷರಂಗದಲ್ಲಿ 28 ವರ್ಷ ಇವರಿಗೆ ಸರ್ವಿಸ್ ಇದೆ. ಬನ್ನಿ, ಅವರ ಮನೆಯ ಮುಂಭಾಗದಲ್ಲಿ ಇದ್ದೀನಿ. ಯಾಕಂದ್ರೆ ನಾವು ಅನೇಕ ಕಲಾವಿದರನ್ನ ಪರಿಚಯ ಮಾಡಿದಾಗ ಅವರ ಬದುಕನ್ನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ಆದ್ರೆ ಈ ಬಾರಿ ಭಾಗವತರನ್ನ ಪರಿಚಯ ಮಾಡಬೇಕು ಅಂತ ಇದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮನೆಯ ಮುಂಭಾಗಕ್ಕೆ ಬಂದಿದೀವಿ. ದೇವಿ ಸದನ ನಿಮ್ಮ ಮನೆಯ ಹೆಸರು. ಸೊ ಒಳಗಡೆ ಎಂಟ್ರಿ ಆದ್ರೆ ಫಸ್ಟ್ ನಮಗೆ ಕಾಣಿಸೋದೆ ದನದ ಕೊಟ್ಟಿಗೆ, ಕಾಮಧೇನು. ಕಾಮಧೇನು, ಎಸ್ ಹೌದು. ಸೊ ಸುಮಾರು ದನಗಳನ್ನ ಕಟ್ಟಿದೀರಾ, ಅಂದ್ರೆ ಪ್ರಾಣಿ ಪ್ರೀತಿ ತುಂಬಾ ಜಾಸ್ತಿ ಇದೆ ನಿಮ್ಗೆ ಅಂತ ಅನ್ಸುತ್ತೆ. ನಾವು ಈಗ ಪ್ರಾಣಿಗಳ ಹೆಚ್ಚಾಗಿ ಮನುಷ್ಯರ್ಕಿಂತ ಪ್ರಾಣಿಗಳ ಒಡನಾಟವೇ ಜಾಸ್ತಿ. ನಾವು ಮನುಷ್ಯರ ನಂಬ್ರೆ ಏನ್ ಸುಖ ಇಲ್ಲ. ಪ್ರೀತಿ ದಯ ಕರುಣೆಯಲ್ಲಿ ಪ್ರಾಣಿಗಳೇ ಅತಿ ಮೇಲು, ಮಾನವ ಕೀಳು. ಈಗಳಿನ ಜನರ ಬುದ್ಧಿಗಳನ್ನೆಲ್ಲ ಕಂಡು ಬೇಸರ ಆಗಿ ಬಂದಿ. ಎಷ್ಟು ದನಗಳಿದಾವೆ ಈಗ ಇಲ್ಲಿ? ಒಂದು 4-5 ಇದ್ದು. ಓ, 4-5 ಇದಾವೆ ನೋಡಿ. ಇಲ್ಲಿದೆ, ಇದು ನಮ್ಮೂರಲ್ಲಿ ಹಟ್ಟಿ ಅಂತ ಕರಿತೀವಿ ನಾವು. ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಕರೀತಾರೆ ನೋಡಿ. ಇಲ್ಲಿದಾವೆ, ಈಗೆಲ್ಲ ಮೇಯಕ್ ಹೋಗಿದಾವ. ಇದು ಆಟೋ ಉಪವೃತ್ತಿ. ಬೆಳಿಗ್ಗೆ ರಾತ್ರಿ ಆಟ, ಕಾಲ ಮಿತಿ ಅಲ್ಲ, ಬೇಗ ಮುಗೀತು. ಆಮೇಲೆ ಸ್ವಲ್ಪ ಹೊತ್ತು ಇದ್ ಮಾಡುದು. ಮತ್ತೆ ಮಳೆಗಾಲದಲ್ಲಿ ಎಂತ ಉದ್ಯೋಗ ಇಲ್ಲಲ್ಲ, ಮಳೆಗಾಲದಲ್ಲಿ ಏನಿರಲ್ಲ. ಹಾಗಾಗಿ ಜೀವನೋಪಾಯಕ್ಕೆ ಉಪವೃತ್ತಿಯಾಗಿ ಇದ್ ಮಾಡು. ಓಕೆ. ಯಕ್ಷಗಾನಕ್ಕೆ ಬಂದು 28 ವರ್ಷ ಆಯ್ತಲ್ಲ? 28 ವರ್ಷ. 97, 98. ಓಕೆ. ಆ ಸಂದರ್ಭದಲ್ಲಿ ಅಂದ್ರೆ ಈಗ ಎಷ್ಟು 26, 28 ಜಾಸ್ತಿ ಆಯ್ತಾ ಅಂತೇಳಿ. ಓಕೆ. ಸುಮಾರು ವರ್ಷದ ಏಳು ಬೀಳುಗಳನ್ನ ನೀವು ಕೂಡ ನೋಡಿದೀರಾ. ಅಂದಿನ ಯಕ್ಷಗಾನಕ್ಕೂ ಇಂದಿನ ಯಕ್ಷಗಾನಕ್ಕೂ ಏನ್ ವ್ಯತ್ಯಾಸಗಳನ್ನ ಗಮನಿಸ್ತೀರಾ ಅಂತ? ವ್ಯತ್ಯಾಸ ತುಂಬಾ ಇದೆ.
ವ್ಯತ್ಯಾಸ ಹೇಳಲಿಕ್ಕೆ ಹೋದ್ರೆ ತುಂಬಾ ಸಮಯ ಬೇಕಾಗ್ತದೆ. ಎಲ್ಲಾ ವಿಭಾಗದಲ್ಲೂ ವ್ಯತ್ಯಾಸ ಆಗಿದೆ. ನಾನು ಮೇಳಕ್ಕೆ ಬರುವಾಗಿದ್ದ ವ್ಯವಸ್ಥೆಗಳೇ ಬೇರೆ, ಈಗ ಇರುವ ವ್ಯವಸ್ಥೆ ಬೇರೆ, ಆಗಿನ ಪ್ರೇಕ್ಷಕರೇ ಬೇರೆ, ಈಗಿನ ಪ್ರೇಕ್ಷಕರೇ ಬೇರೆ. ಯಕ್ಷಗಾನ ಅಂತಲ್ಲ, ಎಲ್ಲಾ ವರ್ಗದಲ್ಲೂ ಬದಲಾವಣೆ ಆಗಿದೆ. ಹಾಗೆ ಯಕ್ಷಗಾನದಲ್ಲೂ ಬದಲಾವಣೆ ಆಗಿದೆ. ಜನರಿಗೆ ಈಗ ಮುಂಚಿನ ವ್ಯವಧಾನಗಳೆಲ್ಲ ಇಲ್ಲ. ತಾಳ್ಮೆ, ಪೌರಾಣಿಕ ಪ್ರಸಂಗಗಳನ್ನು ನೋಡುವಂತದ್ದು. ಈಗ ಏನಿದ್ರು ಹಾಸ್ಯ, ಹೊಡಿ ಬಡಿ ಅಷ್ಟೇ ಅಲ್ವಾ? ಕಾಮಿಡಿ ಜೋರ ಇರ್ಲಿ, ಹೊಡೆತ ಜೋರ್ ಇರ್ಲಿ ಒಂದೇ. ಕತೆಯ ಸಾರ ತಿಳ್ಕೊಳ್ಳುವಷ್ಟು ತಾಳ್ಮೆಯೂ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಹೌದು, ಬನ್ನಿ. ಸೊ ಇದು ಇವರ ಮನೆಯ ಮುಂಭಾಗ. ಸರ್, ಈಗ ನೀವ್ ಹೇಳಿದ್ರಿ ಒಡೆ ಬಡಿ ಈಗ ಸಾರ ಜನಕ್ಕೆ ಬೇಕಾಗಿಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಆತರ ಕುಣಿತಿರ್ಬೇಕಾದ್ರೆ ಕಲಾವಿದ್ರು ಅದು ಕುಣಿಸುವ ಜವಾಬ್ದಾರಿ ಒಬ್ಬ ಭಾಗವತಿಕೆ ಮಾಡುವನಿಗೆ ಇರುತ್ತೆ. ಹೌದು. ಸೊ ಅಲ್ಲಿ ನಿಮ್ ಹೊಣೆಗಾರಿಕೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಅದು ನಾವು ಕಲಾವಿದರನ್ನು ನೋಡಿ ಅದನ್ನ ತೀರ್ಮಾನ ತಗೊಳ್ಳೋದು. ಇವನಿಗೆ ಎಷ್ಟು ಕುಣಿಲಿಕ್ಕೆ ಆಗ್ತದೆ, ಇವನ ಕುಣಿತ ಜನರಿಗೆ ಹೇಗ್ ಮುಟ್ತದೆ, ಇವನ್ ಕುಣಿತ ಬೇಕೋ ಬೇಡವೋ ಅದನ್ನೆಲ್ಲ ನಿರ್ಧಾರ ಮಾಡೋರು ನಾವು. ನೀವು ಹೆಚ್ಚಿಗೆ ಕುಣಿಲಿಕ್ಕೆ ಆಗದಿದ್ರೆ, ಕುಣಿಲಿಕ್ಕೆ ಆಗದೆ ಇದ್ರೆ ಅವ್ರನ್ನ ಅಲ್ಲಿಗೆ ಸ್ವಲ್ಪದಲ್ಲಿ ಮುಗಿಸಿ ಒಳಗೆ ನಿರ್ಗಮಿಸ್ತೇವೆ. ಇನ್ನು ಕೆಲವರು ಕುಣಿಯುವ ಚಟ ಇರ್ತದೆ, ಅವ್ರ ಕುಣಿತ ಜನರಿಗೆ ಬೇಕಾಗಿರುವುದಿಲ್ಲ, ವ್ಯಂಗ್ಯವಾಗಿರ್ತದೆ. ಅಂತವ್ರನ್ನು ಅರ್ಧದಲ್ಲೇ ಮುಟುಕು ಮಾಡಿ ಒಳಗೆ ಕಳಿಸ್ಬೇಕಾಗ್ತದೆ. ಹೌದಾ? ಜನರಿಗೂ ಬೇಕಾದದ್ದು, ರಂಗಕ್ಕೂ ಬೇಕಾದದ್ದನ್ನು ಮಾತ್ರ ಸ್ವಲ್ಪ ಜಾಸ್ತಿ ಮಾಡೋದು ಭಾಗವತರ ಕರ್ತವ್ಯ. ಅಂದ್ರೆ ಈಗ ಸುಮ್ನೆ ಒಬ್ಬ ಕುಣಿತಾನೆ ಅಂತ ಹೇಳಿ ಅವ್ನು ಕುಣಿಸ್ತಾ ಇರುದಲ್ಲ. ಹಿಮ್ಮೇಳ ಅಂತ ಮತ್ತೆ ಆ ಪ್ರಸಂಗಕ್ಕೆ ಎಷ್ಟು ಬೇಕು, ಸ್ವಲ್ಪ ಈಗೆಲ್ಲ ಜನ ಯಾವ್ದನ್ನ ಜಾಸ್ತಿ ಬಯಸ್ತಾರೋ ಅದನ್ನೇ ಕೊಡ್ಬೇಕಾದ್ದು ಅನಿವಾರ್ಯ. ಅದು ನಿಜವಾಗಿ ಬೇಕಾಗಿರುವುದಿಲ್ಲ. ಅಷ್ಟು ಕೆಲವು ಪದ್ಯಗಳಿಗೆ ಎಷ್ಟು ಕುಣಿಬೇಕಂತ ಇರುತ್ತೆ. ಆ ಪದ್ಯದ ಈ ವ್ಯಾಪ್ತಿಕ್ಕಿಂತ ಜಾಸ್ತಿ ಕುಣಿದ್ ಬಿಡ್ತಾರೆ. ಜನರಿಗೆ ಅದೇ ಬೇಕಾಗಿರೋದು. ಚಪ್ಪಾಳೆ ಬೀಳೋವರೆಗೆ ಕುಣಿತಾ ಇರ್ತದೆ. ಎಂತ ಮಾಡುದು, ನಮ್ಗ ಅನಿವಾರ್ಯ. ಅಂದ್ರೆ ನಮ್ಗ ಗೊತ್ತಿರುತ್ತೆ, ಆದ್ರೆ ನಾವು ಅವನ ಪದ್ಯದಲ್ಲಿ ಅರ್ಧದಲ್ಲಿ ನಾವು ಕಡಿಮೆ ಕುಣಿಸದೇ ಇದ್ರೆ ಕಲಾವಿದನಿಗೂ ಬೇಸರ ಆಗ್ತದೆ. ನಮ್ಮನ್ನ ಭಾಗವತರು ಕುಣಿಸ್ಲೇ ಇಲ್ಲ, ನಾವು ಇನ್ನೊಂದ್ ಸ್ವಲ್ಪ ಕೆಲಸ ಮಾಡ್ತಿತ್ತು. ಯಾವಾಗ ಸರ್ ನಿಮ್ಮ ಮನೆ ಗೃಹ ಪ್ರವೇಶ? ನಮ್ದು 2016 ಆಗಿದ್ದು. ಓಕೆ, ವಾವ್. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ನೋಡಿ, ಕಿರೀಟ ಇದೆ ಬಾಗಿಲಲ್ಲೇ. ಎಷ್ಟ್ ಚೆನ್ನಾಗಿದೆ. ವಾವ್, ಒಳ್ಳೆ ಕಲ್ಪನೆ ಸರ್ ಇದು. ಯಾಕಂದ್ರೆ ಯಕ್ಷಗಾನ ಎಲ್ಲವನ್ನ ಕೊಟ್ಟಿರುತ್ತೆ. ಕಷ್ಟದಲ್ಲಿ ಮಾಡದ್ದು ಅವಾಗ. ಬಾಗಿಲಲ್ಲೇ ಕಿರೀಟದ ಚಿತ್ರ ನೋಡಿ, ಇದು ಮರದಲ್ಲೇ ಕೆತ್ತಿದ್ದಾರೆ ನೋಡಿ. ಎಸ್, ನಿಮ್ಮ ಮೇಜರ್ ಆಯುಧನೇ ತಾಳ ಅಲ್ವಾ ಸರ್? ಹೌದು, ತಾಳ, ಸ್ವರ. ಈಗ ನಾನು ಒಬ್ರ ಹತ್ರ ನಿಮ್ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಅವರಿಗೆ ಹಳೆಯ ಕೆಲವೊಂದು ಕಥೆಗಳನ್ನ ಅಥವಾ ಪ್ರಸಂಗಗಳನ್ನ ಹಾಡ್ಬೇಕಾದ್ರೆ ಪುಸ್ತಕನೇ ಬೇಡ, ಹಂಗೆ ಹಾಡ್ಬಿಡ್ತಾರೆ. ಅನುಭವದಿಂದ. ಅನುಭವ ಅಂದ್ರೆ ಎಲ್ಲ ಅನುಭವ ಇದ್ದವರಿಗೆಲ್ಲ ಅದು ಇರುದಿಲ್ಲ. ನಮ್ಗೇನೋ ದೇವ್ರ ಒಂದು ಸ್ಮರಣ ಶಕ್ತಿ, ರಂಗಸ್ಥಳಕ್ಕೆ ಹೋಗಿ ಕೂತ್ರೆ ಸಾಕು. ಪುಸ್ತಕ ಇಟ್ಕೊಳ್ತೇನೆ, ಸನ್ನಿವೇಶ ನೆನಪು ಹೋಗ್ಬಾರ್ದಲ್ಲ ಕೆಲವು ಅದಕ್ಕೋಸ್ಕರ ಇಟ್ಕೊಳ್ತೆ. ಸಾಧಾರಣ ಈ ಚಾಲ್ತಿಯಲ್ಲಿರೋ ಪ್ರಸಂಗಗಳೆಲ್ಲ ಬಾಯ್ಪಾಠ, ಎಲ್ಲ ಬಾಯ್ಪಾಠ ಇರುತ್ತೆ. ಅಂದ್ರೆ ಈಗಳಿನ ಚಾಲ್ತಿಯಲ್ಲಿರುತ್ತೆ. ಕೆಲವು ಅಪರೂಪಕ್ಕೆಲ್ಲ ಆಡುವ ಪ್ರಸಂಗಗಳ ಪುಸ್ತಕ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ಈಗ ಪ್ರತಿದಿನ ನೀವು ರಂಗಸ್ಥಳಕ್ಕೆ ಹೋದಾಗ ಕೆಲವೊಂದು ಪ್ರಸಂಗಗಳು ಬದಲಾವಣೆ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಪ್ರಸಂಗಕ್ಕೂ ಅದೇ ರೀತಿಯಾದಂತ ಪದ್ಯಗಳು ಇರುತ್ತಾ, ಅಥವಾ ಅಲ್ಲಿ ತುಂಬಾ ಚೇಂಜಸ್ ಇರುತ್ತಾ ಅಂತ? ತುಂಬಾ ಮಟ್ಟಿನ ಪದ್ಯಗಳಿರ್ತದೆ. ನಮ್ಗ ಅದನ್ನ ಅವರು ಕವಿ ಯಾವ ರೀತಿ ಕಲ್ಪನೆಯಲ್ಲಿ ಬರ್ದಿರ್ತಾರೋ, ಕವಿ ಬರ್ದದ್ದಕ್ಕೆ ಕವಿಗೆ ಮೋಸ ಮಾಡಬಾರ್ದು. ಆ ಕವಿ ಭಾವನೆಯನ್ನು ನಾವು ಭಾಗವತರಾದವರು ಸ್ವರದ ಮುಖಾಂತರ ಕೊಡ್ಬೇಕು. ಓಕೆ, ಒಂದು ಕವಿ ಬರಿತಾನೆ, ಈ ರೀತಿ ಒಂದು ಪದ್ಯವನ್ನು ಈ ರೀತಿ ಹಾಡ್ಬೇಕಂತೇಳಿ ಅವನ ಕಲ್ಪನೆ ಇರ್ತದೆ. ಸರಿ, ಅದನ್ನು ಭಾಗವತರಾದವರು ತುಂಬಿಸ್ಬೇಕು. ಓಕೆ, ಯಾವ ತಾಳದಲ್ಲೇ ಇರ್ಲಿ. ಮತ್ತೆ ರಂಗಕ್ಕೆ ನಮ್ಗೆ ಹೇಗ್ ಬೇಕೋ ಅದನ್ನ ತಿರುಡೆ ತಾಳದಲ್ಲಿ ಇದ್ರೆ ಅಷ್ಟ ತಾಳ ಮಾಡ್ಕೊಳ್ಬಹುದು, ಸಮಯ ಇಲ್ಲಿದ್ರೆ ಏಕ ತಾಳದಲ್ಲಿ, ಕೋರೆ ತಾಳದಲ್ಲೇ ಮುಗಿಸ್ಬಹುದು. ಅದೆಲ್ಲ ಸುಮಾರು ತುಂಬಾ ಟೈಪ್ ಇತ್ತು. ಎಸ್, ಒಳಗಡೆ ಬಂದ್ರೆ ನೋಡಿ, ಇದು ದೇವ್ರ ಮನೆ ಒಂದು ವಿಶೇಷವಾಗಿದೆ ಸರ್. ಮೇಲೊಂದು ಗೋಪುರ ತರ ಇದೆ, ಹಂಚ್ ಹಾಕಿದೀರಾ, ಒಂದು ಪುಟ್ಟದಾಗಿ ಇಲ್ಲಿ ದೊಂಬಿಗಳು ಕೂಡ ಇದೆ. ಇಲ್ಲಿ ನೋಡಿ, ದೊಂಬಿ ಅಂತ ಕರಿತೀವಿ ನಾವು ನಮ್ಮೂರಲ್ಲಿ. ಒಂದ್ ಒಳ್ಳೆ ಕಲ್ಪನೆ ಇದು. ಅಂದ್ರೆ ಇದು ನನ್ನ ಕಲ್ಪನೆ ಅಲ್ಲ, ಇದು ನನ್ನ ವೈಫ್ ಅವ್ರದ ಹೇಳ್ತೀವಿ. ಅವಳಿಗೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಅಲ್ಲ, ನಮಗೂ ಇತ್ತ ಆಗಲ್ಲ, ನಮ್ಗಿಂತ ಜಾಸ್ತಿ. ದೇವ್ರ ಮನೆಯನ್ನ ತೋರ್ಸೋಣ ನೋಡಿ. ಎಷ್ಟು ಚೆನ್ನಾಗಿ ದೀಪ ಹಚ್ಚಿ. ನಿಮ್ಮ ಈಗ ಕೆಲಸ ನಡೀತಾ ಇರೋದು ಮಂದರ್ತಿ ಮೇಳದಲ್ಲ? ಈಗ ಮಂದರ್ತಿ ನೋಡಿ, ಮಂದರ್ತಿ ಅಮ್ಮನ ಫೋಟೋ ಅಲ್ಲಿದೆ ನೋಡಿ, ಅಲ್ಲಿ ಮಧ್ಯೆ ಇದೆ ನೋಡಿ, ಅದು ಮಂದರ್ತಿ ಅಮ್ಮನ ಫೋಟೋ. ಅದನ್ನು ಕೂಡ ತೋರಿಸ್ಬೋದು. ಎಸ್, ಕಾಣಿಸ್ತಿದೆಲ್ಲ.
ಮಂದರ್ತಿ ಕ್ಷೇತ್ರ ಸಿಕ್ಕಾಪಟ್ಟೆ ಪವರ್ಫುಲ್ ಅನ್ನೋದನ್ನ ನಾವು ಕೇಳಿದೀವಿ ಸರ್. ನಿಮ್ಮ ಬದುಕಲ್ಲೂ ಆತರ ಏನಾದ್ರೂ ಒಂದು ಅನ್ಸಿದ್ದು, ಯಾಕಂದ್ರೆ ಪ್ರತಿದಿನ ಅಮ್ಮನ ಸೇವೆಯಲ್ಲಿ ನೀವು ನಿರತರಾಗಿರ್ತೀರ. ಮಂದರ್ತಿ ಅಮ್ಮನ ಬಗ್ಗೆ ನಮ್ಗೊಂದ್ ಸ್ವಲ್ಪ ಹೇಳ್ಬೋದಾ? ಮಂದರ್ತಿ ಅಮ್ಮನ ಪವಾಡ ಬಹಳ ಇತ್ತು, ಬಹಳ ತುಂಬಾ ಪ್ರಕರಣ ಇರ್ತದೆ. ಹೇಳಿಕ್ ಹೋದ್ರೆ ತುಂಬಾ ಸಮಯ ಬೇಕಾಗ್ತದೆ. ಓಕೆ, ಬನ್ನಿ ಕೂತ್ಕೊಳ್ಳಿ. ಎಸ್ ಎಸ್ ಖಂಡಿತ. ಅದಕ್ಕೂ ಮುಂಚೆ ನಿಮ್ ಮನೆಯವ್ರನ್ನ ಕರೀರಿ, ಅವ್ರನ್ನ ಒಂಚೂರು ಮಾತಾಡಿಸ್ಬೇಕು ನಾವು. ಬನ್ನಿ ಅಮ್ಮ. ಬರಲ್ಲ ಅಂತೆ. ಸೊ ನಾವು ಬನ್ನಿ ಅಂದ್ರೂ ಕೂಡ ಅವ್ರು ಬಂದಿಲ್ಲ. ಸೊ ಎಷ್ಟು ಜನ ನೀವು ಮನೆಯಲ್ಲಿ ಒಟ್ಟು? ನಾನು ನನ್ನ ಹೆಂಡತಿ ಮನೆ ಇಲ್ಲೇ ಆಚೆಗೆ ನಾನು ಸಪರೇಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ನನ್ನ ಮಗಳು ಹೆಂಡತಿ 3 ಜನ. ಟೋಟಲ್ ಫ್ಯಾಮಿಲಿ 3 ಜನ ನೀವು? ಹೌದೌದು 3 ಜನ. ಓಕೆ ಓಕೆ. ಅಮ್ಮ ಈಗ 28-30 ವರ್ಷಗಳ ಸರ್ವಿಸ್ ಆಯ್ತು. ಸೊ ಮಂದರ್ತಿ ಮೇಳದಲ್ಲೇ ಸುಮಾರು ವರ್ಷಗಳಿಂದ ಅವರು ಭಾಗವತಿಕೆಯನ್ನು ಮಾಡ್ತಿದ್ದಾರೆ. ಗಂಡನ ಬಗ್ಗೆ ಹೇಳೋದಕ್ಕೆ ಒಂದು ಸುವರ್ಣ ಅವಕಾಶ. ನಮ್ಮ ವೀಕ್ಷಕರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ. ನಿಮ್ಗೆ ಹೆಂಗ್ ಖುಷಿ ಆಗತ್ತೆ ಈಗ ಅವರ ವೃತ್ತಿ ಬದುಕು ಒಂದು ಮೇಜರ್ ಹಿಟ್ ಅಂದ್ರೆ ಅವರಿಗೂ ಒಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರ ಭಾಗವತಿಕೆಯನ್ನ ಪ್ರತಿದಿನ ಕೇಳಬೇಕು ಅಂತ ಕಾಯುವವರು ಇರ್ತಾರೆ. ಅವರೇ ಹೇಳ್ತಾ ಇದ್ರು, ರಂಗಸ್ಥಳದಲ್ಲಿ ಮುಂಬೇಳದವ್ರು ಏನೇ ಮಾಡಿದ್ರು ಹಿಮ್ಮೇಳವ್ರದ್ದೇ ಒಂದು ಗಟ್ಟಿ ಸ್ಥಾನ ಇರಬೇಕು, ಯಾರನ್ನ ಎಷ್ಟು ಕುಣಿಸ್ಬೇಕು, ಎಷ್ಟಕ್ಕೆ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿರೋದೇ ಇವ್ರಿಗೆ ಅಂತ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಖುಷಿ ಅನ್ಸುತ್ತೆ. ಅವ್ರಿಗೆ ಅದೊಂದೇ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್, ಎಲ್ಲದಕ್ಕಿಂತ ಬೇರೆ ಯಾವುದೇ ಇದಕ್ಕೂ ಅವ್ರು ಇದ್ ಮಾಡುದಿಲ್ಲ. ಅಂದ್ರೆ ಈಗೆಲ್ಲ ಸ್ವಲ್ಪ ಚೇಂಜಸ್ ಆಯ್ತಾರ, ಅವ್ರಿಗೆ ಬೇಜಾರ್. ಅಂದ್ರೆ ಇದೇ ತರ ಇಕ್ಕೊಂಬದವ್ರಿಗೆ ಒಂದು ಹಳೇ ಸಂಪ್ರದಾಯ ಎಲ್ಲ ಇರುತ್ತಲ್ಲ ಮೊದ್ಲ, ಅದೇ ತರ ಇರ್ಕೊಂಬದು ಅವ್ರದ್ದೊಂದಿದ್. ಈಗ ಜನರಿ ಸರಿಯೇ ಇರ್ತರು ಬಿಡಿ, ಅದೆಂತ ಮಾಡೋಕತ್ತಿಲ್ಲ. ಅದೊಂದು ಅವ್ರಿಗೆ ಅದೊಂದೇ ಇಷ್ಟ. ಯಕ್ಷಗಾನ ಒಂದು ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೂ ಇದ್ ಮಾಡುದಿಲ್ಲ, ಆಸಕ್ತಿ ಇಲ್ಲ ಅವ್ರಿಗೆ. ಅವರು ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಯಾರು ನನ್ ಗಂಡ ಅಂತ ಹೇಳುದಲ್ಲ, ಯಕ್ಷಗಾನದ ಶೈಲಿಯಲ್ಲಿ ಯಾವುದೇ ಬಗ್ಗೆ ಅವ್ರನ್ನ ಮೀಟ್ ಮಾಡೋರು ಯಾರು ಇಲ್ಲ ಅಂದೇಳಿ ನಾನೇ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕಂತೀನಿ. ಯಾಕಂದ್ರೆ ಅಷ್ಟು ಚಂದ ಮಾಡಿ ಹೇಳ್ತರು ಯಕ್ಷಗಾನ. ನಾವೀಗ ಅವ್ರು ನನ್ ಗಂಡ ಅಂದೇಳಿ ಹೇಳುದಲ್ಲ, ಈಗಳಿನ ಭಾಗವತ್ರ ಹೇಳುದಿಲ್ಲ ಲೆಕ್ಕ ಅಲ್ಲ, ಅವ್ರು ಹೇಳು ಪದ್ಯದಾಗೆ ಕಥೆ ಅರ್ಥ ಆತ್. ಬೇರೆಯವರಿಗೆ ಹೇಳುದ್ರಕ್ಕಿಂತ ನಾವು ನಮ್ಮವ್ರಂದೇಳಿ ಹೇಳುದಲ್ಲ, ಅವ್ರ ಯಕ್ಷಗಾನದ ಇದ್ರಾಗೆ ಅವ್ರನ್ನ ಇದ್ ಮಾಡೋರು ಯಾರು ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕಂತೀನಿ. ಗಂಡನ್ ಹೋಗ್ಲದು ಆತರ ಹೊಗಳದ ನಿಜವಾಗಿ ಆತರ ಹೊಗಳದಲ್ಲ, ಗಂಡ ಅಂದಿಕೆ ಅಲ್ಲ. ಯಾವುದೇ ವಿಷಯ ನಾನು ವಂಚನೆ ಇಲ್ಲದೆ ಮಾಡ್ತೆ. ಅವ್ರ ರಂಗಸ್ಥಳ ಸ್ವಲ್ಪ ಕೆಲವರಿಗೆ ನೋವು ಆಗ್ತದೆ ಒಂದೊಂದ್ಸಲ. ಅದು ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆಗುದಿಲ್ಲ. ಇದ್ದು ನೇರವಾಗಿ ಹೇಳಿದ್ರೆ ಕೆಲವರಿಗೆ ಕಷ್ಟ. ಅದೇ ಕೆಟ್ಟ ಸ್ವಭಾವ ಅಂದ್ರೆ ಅದೇ. ಅಂದ್ರೆ ಆಚೆ ಈಚೆಗಿಲ್ಲ, ಎನ್ನ ಕಂಡ್ರು ಎದ್ರೆ ಹೇಳುದು. ಅದು ಮತ್ತೆ ಸ್ವಾರ್ಥ ಇಲ್ಲ. ಅಂದ್ರೆ ತನ್ನ ಬೇರೆಯವರಿಂದ ನಂಗ್ ಲಾಭ ಐಕಂ ತನ್ ಲಾಸ್ ಅರ್ವಡ್ಡಿಲ್ಲ, ಅದು ಒಂದೇ ಇದ್ದವ್ರದ್ದು. ಅಂದ್ರೆ ಬೇರೆಯವ್ರ ತರ ತಂಗ್ ಲಾಭ ಮಾಡ್ಕೊಂಡ ಏನೋ ಒಂದ್ ಮೇಲೆ ಒಯ್ಕೊಂಬದವ್ರ ಇದೇ ಇಲ್ಲ ಇಷ್ಟು ವರ್ಷದ. ಅವ್ರದ್ದು ಎಷ್ಟಿತ್ತು ಅಷ್ಟೇ, ಎದ್ರೆ ಯಾರು ಎಂತ ತಪ್ಪು ಮಾಡ್ರು ಅಲ್ಲೇ ಹೇಳಿಬಿಟ್ರು. ಹಂಗಕ್ಕೂ ಸ್ವಲ್ಪ ಅವ್ರ ಜೋರ್ ಅಂದೇಳಿ ಎಲ್ಲರೂ ಎಣಿಸ್ಕೊಂಡಿರ್. ಅವ್ರ ನಿಜವಾಗಿ ಈಗಳಿನ ಮಕ್ಕಳ ಸಣ್ಣ ಮಕ್ಕಳೇ ಹಂಗಿರ್ತಾರ ಅದೇ ತರ. ಬೇರೆ ಯಾವುದೇ ಸ್ವಾರ್ಥ ಬುದ್ಧಿ ಇಲ್ಲ ಅವ್ರಿಗೆ. ಇದ್ದೀರ್ ನಾವು ಬೇರೆ ಲೆವೆಲ್ಗೆ ಇರ್ತಿದ್ದೀವಿ. ನಿಜವಾಗಿ ಯಾರನ್ನು ಬಳಸ್ಕಂತಿಲ್ಲ ಅವ್ರು. ಈಗ ಹೆಚ್ಚಿನಾರು ಬಳಸ್ಕೊಂಡ್ ಬಿಸಾಕೋದಷ್ಟೇ. ನಾನ್ ನಿಜವಾಗಿ ಹೇಳ್ತೀನಲ್ಲ, ಇಷ್ಟು ವರ್ಷದ ನಾ ಕಂಡಿದ್ದೆ, ಅವ್ರು ಯಾವತ್ತೂ ಯಾರನ್ನು ಬಳಸ್ಕೊಂಡದಿಲ್ಲ. ಎಲ್ಲರೂ ಅವ್ರ ಹತ್ರ ಕಲ್ತ್ಕೊಂಡ್ ಈಗಳೇನ್ ಇದ್ದ ಹಂಗೆ ಅಲ್ದ. ಅಂದ್ರೆ ಇವತ್ತಿಂದ ಆದ್ಮೇಲೆ ನಾಳೆಗೆ ಅವ್ರಿಗೆ ಗುರ್ತವೇ ಸಿಕ್ಕುದಿಲ್ಲ. ಆ ತರ ಈ ಇದೆಲ್ಲ ಬದಲಾಯ್ತು ಬಿಡಿ. ಮದುವೆ ಆಗಿದ್ದು ಯಾವಾಗ ನಿಮ್ದು? ಮದುವೆ ಆಗಿದ್ದು 2000 ಇಸ್ವಿಯಲ್ಲಿ. ಇಲ್ಲಿದೆ ನೋಡಿ ಆ ಫೋಟೋ, ಇಲ್ಲಿದೆ. ಇದೇ ಫೋಟೋ ಅಲ್ವಾ? ಎಸ್ ನೋಡಿ, ಇಲ್ಲಿದೆ ಫೋಟೋ. ಓ ಹಳೆ ಫೋಟೋ. ಆಗಳಿಕೆ ಅವಳು ಚಂದ, ಈಗಲೂ ಚೆನ್ನಾಗಿದೆ. ಆಯ್ತಾ? ಮಗಳು ಏನ್ ಮಾಡ್ಕೊಂಡಿರೋದು? ಮಗಳು 2nd ಇಯರ್ ಡಿಗ್ರಿ. ಹೌದಾ? BB ಹೆಗಡೆ ಕಾಲೇಜ್ ಕುಂದಾಪುರ. ಓಕೆ. ಇಲ್ಲಿರೋದೆಲ್ಲ ಪ್ರಶಸ್ತಿ ಫಲಕಗಳು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲಿದೆ ನೋಡಿ. ಸೊ ಇವರಿಗೆ ಅನೇಕ ಬಿರುದುಗಳು ಬಂದಿದೆ, ಅನೇಕ ಕಲಾ ಸೇವೆಯನ್ನ ಗುರುತಿಸಿ ಅನೇಕರು ಇವರನ್ನ ಕೂಡ ಗುರುತಿಸಿದ್ದಾರೆ. ಸೊ ಅಭಿನಂದನಾ ಅಲೇಖ ಅಂತ ಹೇಳಿ ಒಂದು ಪತ್ರ ಇಲ್ಲಿದೆ ನೋಡಿ. ಎಲ್ಲವೆಲ್ಲ ಜಾಗ ಇಲ್ಲ ಅಂತ ಹೇಳಿ. ಮಂದರ್ತಿ ಈಗ ಸದ್ಯಕ್ಕೆ 5 ಮೇಳಗಳಿದೆ ಅಲ್ವಾ? 5 ಮೇಳ. 5 ಮೇಳ. ಸರ್, ಈಗ ನಮ್ಗೆ ಪ್ರಾರಂಭದಲ್ಲೂ ನೀವು ಹೇಳಿದ್ರಿ ಕಲಾವಿದರನ್ನ ಇಷ್ಟು ಕುಣಿಸ್ಬೇಕು ಅನ್ನೋದು ನನಗ್ ಗೊತ್ತಿರುತ್ತೆ, ನಮಗ್ ಗೊತ್ತಿರುತ್ತೆ ಅಂತ. ಈಗ ನೀವೆಲ್ಲೋ ಓಡಾಡ್ತಿರ್ತೀರಾ, ಏನೋ ಒಂದು ತಿಂದಿರ್ತೀರಾ. ಈ ಸ್ವರ ಅನ್ನೋದು ಪ್ರತಿದಿನ ಒಂದೇ ತರ ಬರ್ಬೇಕು ನಿಮ್ಗೆ, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ತರ ಸ್ವರ ಹಾಳಾದಾಗೆಲ್ಲ ಏನ್ ಮಾಡ್ತೀರಿ ನೀವು? ಸ್ವರ ಹಾಳಾದ ಕಡಿಮೆ, ಅದಕ್ಕೇನಾದ್ರೂ
ಅದಕ್ಕೆ ಸ್ವರಕ್ಕೆ ಯಾವ್ದು ಔಷಧ ಇಲ್ಲ. ನೀವೀಗ ಅದನ್ನ ತಿನ್ಬಾರ್ದು ಅಂತ ಆತರ ಏನ್ ಕಟ್ಟುನಿಟ್ಟು ಹಾಕೊಂಡಿರಲ್ಲ? ನಾನು ಅದನ್ನ ಯಾವ್ದು ಐಸ್ ಕ್ರೀಮ್ ತಿನ್ಕೊಂಡೆ ನಂಗೆ ಸಳ್ಕೋತೆ. ನಾನು ಓಕೆ. ಸ್ವರದ ಬಗ್ಗೆ ಕಾಳಜಿ ವಹಿಸುದಿಲ್ಲ, ನಾವು ಕಾಳಜಿ ವಹಿಸ್ಬೇಕು ಲೆಕ್ಕ. ನಾವು ಭಾಗವತರಾದವ್ರಿಗೆ ನಮ್ಮ ಆಸ್ತಿಯೇ ಸ್ವರ. ಆದ್ರೆ ಅದು ಆಗುದಿಲ್ಲ. ದಿನಕ್ಕೊಂದು ಊರಿಗೆ ಹೊತ್ತ ಎಲ್ಲೆಲ್ಲ ಊಟ ಮಾಡತ್ತೆ, ಎಲ್ಲಿಂದ ನೀರು, ಅದನ್ನ ಇದ್ ಮಾಡೋಕ್ ಆಗ್ತಿಲ್ಲ. ಕೆಲವರು ಇದ್ರು ಸ್ವರದ ಬಗ್ಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿದ್ದವ್ರು ಇದ್ರು. ನಾನು ಪ್ರಾರಂಭದಿಂದಲೇ ಆ ಅಭ್ಯಾಸ ಮಾಡ್ಲಿಲ್ಲ. ಮಾಡಿದ್ರೆ ಇನ್ನು ಹೆಸರು ಬರ್ತಿತ್ತು. ಒಂದ್ಸಲ ಸ್ವರ ಪ್ರಾಬ್ಲಮ್ ಆಗಿ ನಾನು ಸೋತದ್ದುಂಟು. ಹೌದಾ? ಓಕೆ. ನೋಡಿ, ಇವ್ರ ಮನೆ ಒಳಗಡೆ ಇದೀವಿ. ನಾನು ನಿಮ್ಗೆ ದೇವ್ರ ಮನೆ ತೋರಿಸಿದೆ. ಅಲ್ಲಿ ಡೈನಿಂಗ್ ಇದೆ, ಇಲ್ಲಿ 2 ರೂಮ್ಗಳಿದೆ, ಪಕ್ಕದಲ್ಲಿ ಅಡುಗೆ ಮನೆ ಇದೆ. ಇಷ್ಟು ಇರುವಂತದ್ದು ಕಡೆಗೆ ನಾನು ತೋರಿಸಿಲ್ಲ ಅಂತ ಯಾರು ಕೂಡ ಅನ್ಕೋಬಾರ್ದು. ಮನೆ ತುಂಬಾ ಚಿಕ್ಕದಾಗಿದ್ರು ಅವ್ರ ಮನಸ್ಸು ತುಂಬಾ ದೊಡ್ಡದಿದೆ. ಅದು ನಮ್ಗೆ ಖುಷಿಯಾದಂತ ವಿಚಾರ. ಈಗ ಯಕ್ಷಗಾನದ ಅಭಿರುಚಿ ನಿಮ್ಮ ಬಾಲ್ಯದಲ್ಲಿ ಹುಟ್ಟುಕೊಂಡಿದ್ದು ಹೆಂಗೆ, ಮತ್ತೆ ನೀವು ಭಾಗವತಿಕೆನೆ ಹೆಂಗ್ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತ? ಅದು ತುಂಬಾ ದೊಡ್ಡ ಕಥೆ ಅದು. ಹೇಳಿ. ನಮ್ಮ ಕುಟುಂಬದಲ್ಲಿ ನನ್ನ ದೊಡ್ಡಪ್ಪ ಪ್ರಖ್ಯಾತ ಶ್ರೀವೇಶ್ ದಾರಿ. ಆ ಕಾಲದಲ್ಲಿ ಅವಾಗ ಈ ಪ್ರಚಾರ ಮಾಧ್ಯಮ ಏನು ಇರ್ಲಿಲ್ಲ. ಗೋಳಿ ಅಂಗಡಿ ಮಂಜಪ್ಪ ಶೆಟ್ಟಿ ಅಂತ ಹೇಳಿ. ಓಕೆ. ಅವರು ಆವಾಗ ಚಿಟ್ಟಾಣಿ ಅವರು, ಎಂ ಎ ನಾಯಕರು ಅವರು ಒಟ್ಟಿಗೆ ಪೀಠಿಗೆ ಶ್ರೀವೇಶ ಮಾಡಿದ್ರಂತೆ. ಎಂ ಎ ನಾಯಕರಂತ ದೊಡ್ಡ ಕಲಾವಿ. ಅವರು ತುಂಬಾ ವರ್ಷದ ಯಕ್ಷಗಾನದಲ್ಲಿ ಇದ್ದಿದ್ರು. ಆಮೇಲೆ ಕ್ರಮೇಣ ಯಕ್ಷಗಾನದ ವಾತಾವರಣದಲ್ಲಿ ಇರ್ತಲ್ಲ ದುರಭ್ಯಾಸಗಳು, ಅದೆಲ್ಲ ಹೆಚ್ಚಾಯ್ತು. ಅದು ಬೇಗ ತೀರಿ ಹೋದ್ರು ಅವ್ರು. ಆಮೇಲೆ ನನ್ನ ಚಿಕ್ಕಪ್ಪ ಭಾಗವತರು, ಬೆಳವೆ ಚಂದ್ರಶೇಖರ್ ಶೆಟ್ಟಿ ಅಂತೇಳಿ, ಅವರು ಪ್ರಸಂಗಕರ್ತರು ಭಾಗವತರು. ಈಗ ಬೆಳವೆಯಲ್ಲಿ ಹೋದ್ರೆ ನೀವು ಒಂದು ಮೀನು ಊಟದ ಹೋಟ್ಲು ಉಂಟು, ತುಂಬಾ ಫೇಮಸ್. ಅದು ತುಂಬಾ ಫೇಮಸ್ ಅಂದ್ರೆ ಎಲ್ಲೆಲ್ಲಿಂದೆಲ್ಲ ಹೋಟ್ಲ್ ತರ ಇಲ್ಲ, ಸಣ್ಣ ಮನೆ ತರ ಇದೆ. ಅಲ್ಲಿ ಫೋನ್ ಮಾಡಿ ಬುಕ್ ಮಾಡಿ ಊಟ ತಗೊಂಡು ಹೋಗ್ತಾರೆ, ಮೀನು ಊಟ. ಅಷ್ಟು ಒಳ್ಳೆ ಊಟ. ಅವ್ರು ಹೆಚ್ಚಿಗೆ ಮಾಡುದಿಲ್ಲ, ಒಂದು ಮನೆ ಅಡಿಗೆ ತರನೇ. ಒಂದ್ಸಲ ಹೋಗ್ಬೇಕಾಗ ಅದು ನಿಮ್ಮ ಇದ್ರಲ್ಲೆಲ್ಲ ಯಾರು ಹಾಕಿದ್ರಪ್ಪ ಒಂದ್ಸಲ. ಅವರು ಸ್ವಲ್ಪ ಸಮಯ ಮೇಳಕ್ಕೆ ಹೋದ್ರು, ಆಮೇಲೆ ಅವರು ಮೇಳ ಬಿಟ್ರು. ಯಕ್ಷಗಾನ ಬೇಡ ಅಂತ ಹೇಳಿ ನಮ್ಮ ಕುಟುಂಬಕ್ಕೆ. ನನ್ನ ಮಾಯಿ ಮಗ ಅಂದ್ರೆ ಅತ್ತೆ ಮಗ, ಅವ ತುಂಬಾ ಒಂದು ನಾಗರಾಜ್ ಅಂತ ಹೇಳಿ, ಅವೊಂದು 5-6 ವರ್ಷ ಅಲ್ಲ, ಒಂದು 10 ವರ್ಷ ಇದ್ದಿದ್ನೇನೋ ಮೇಳದಲ್ಲಿ, ಗರುಡೂರು ಮೇಳದಲ್ಲಿ ಇದ್ದಿದ್ದ ಶ್ರೀವೇಶ್ ದಾರಿ. ಅವನು ಯಕ್ಷಗಾನ ಬಿಟ್ಟ. ಅವನಿಗೆ ಸಿರ್ಸಿಯಲ್ಲಿ ಬಾಳೆಕಾಯಿ ಮಂಡಿ ಹೈಕೊಂಡಿದ್ದ. ಅಂದ್ರೆ ನಮ್ಮ ಕುಟುಂಬವೇ ಯಕ್ಷಗಾನದ ಕುಟುಂಬ. ಬಟ್ ಯಾರಿಗೂ ಬೇಡ ಅಂತ ಎಲ್ಲ ಯಕ್ಷಗಾನವೇ ಬೇಡ ಅಂತ ಹೇಳಿ ನನ್ನನ್ನ ದೊಡ್ಡಪ್ಪ ಹೊಡೆದು ಕ್ಲಾಸಿಂದ ಓಡಿಸಿದ್ರು. ಬೇಡ ಅಂತ, ಯಕ್ಷಗಾನಕ್ಕೊಂದು ಹೋಗ್ಬೇಡ ನೀನ್ ಅದೇ. ಆದ್ರೆ ನಮ್ಗೆ ಇದ್ರಲ್ಲಿ ಋಣ ಇತ್ತು. ನಾನು ಹಾಗೆ ಯಕ್ಷಗಾನಕ್ಕೆ ಬಂದು ಒಂದು 10-12 ವರ್ಷ ಆದ್ಮೇಲೆ ಮೇಳ ಬಿಟ್ಟೆ. ಮರಣಕಟ್ಟೆ ಮೇಳದಿಂದ ಹಾಲಾಡಿಗೆ ಬಂದೆ, ಹಾಲಾಡಿಯಿಂದ ಸೌಕೂರಿಗೆ ಹೋದ ಮೇಳ ಬಿಟ್ಟೆ. ಯಕ್ಷಗಾನವೇ ಬೇಡ ಅಂತ ಅವ್ರು ಹಿರಿಯವರು ಹೇಳದ್ ಮಾತನ್ನು ಪಾಲಿಸುವ ಅಂತ. ಹೈದರಾಬಾದ್ ಅಲ್ಲಿ ಇದ್ದೆ ಒಂದು 4 ವರ್ಷ. ಅಲ್ಲಿಗೆ ಹೋದ್ರು, ಇದು ಕಲ್ತದ್ ಬಿಡ್ತೀಯ ಹೆಂಡತಿ ಬಿಡ್ತೀಯ ಕೇಳಿದಂಗೆ. ಅಲ್ಲಿ ಹೈದರಾಬಾದ್ ಅಲ್ಲಿ ಯಕ್ಷಗಾನ ಆಗು ಶುರುವಾಯ್ತು. ಮರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ನೇತೃತ್ವದಲ್ಲಿ ಯಕ್ಷಗಾನ ಆಗ್ತಿದ್ವಿ. ಅಲ್ಲಿ ನಾನೊಂದು ಅವ್ರದ್ದೇ ಹೋಟ್ಲಲ್ಲಿ ಒಂದು ಕ್ಯಾಶರ್ ಇದ್ವಿ. ನೀವು ಭಾಗವತರ 2 ಪದ ಹೇಳಿ ಅಂದ್ರು. ಅದು ಪದ ಹೇಳ್ದೆ. ಅಯ್ಯೋ ಮಾರ್ರೆ, ನೀವು ಇಷ್ಟೊಳ್ಳೆ, ನಾವ್ ಅಷ್ಟೊಳಗೆ ಭಾಗವತರಂದು ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಅಲ್ಲಿನ ಇದ್ರಿಗೆ, ನೀವು ಇಲ್ಲಿ ಹೋಟ್ಲಲ್ಲೆಲ್ಲ ಕ್ಯಾಶರ್ ಆಯ್ತು, ನೀವೆಂತ ಭಾಗವತರು ಮಾರ ಹಿಂಗೆ. ನಮಗೂ ನಾವು ಏರ್ಕಂತ ಈ ಹನುಮಂತನಿಗೆ ಅವನಿಗೆ ಗೊತ್ತಿರುದಿಲ್ಲ, ಯಾರು ಹೇಳ್ಬೇಕಂತ. ಆಯ್ತಾ, ಕಾಡಿಗೆ ಮತ್ತೆ ಸೌಕೂರ್ ಮೇಳದಲ್ಲಿ ಭಾಗವತರು ಇಲ್ಲ ಅಂದ್ರೆ ಊರಿಗೆ ಬಂದವ ಮತ್ತೆ ಹೈದರಾಬಾದಿಗೆ ಹೋಗ್ಲಿಲ್ಲ, ಸೌಕೂರ್ ಮೇಳಕ್ಕೆ ಸೇರ್ಕೊಂಡೆ. ಹಾಗೆ. ಈಗ ಯಕ್ಷಗಾನದ ರಂಗದಲ್ಲಿ ಮುಮ್ಮೇಳ ಹಿಮ್ಮೇಳ ಅಂತ ಇರುತ್ತೆ. ಹಿಮ್ಮೇಳದವರ ಪಾತ್ರ ಎಷ್ಟಿರುತ್ತೆ ಅಂದ್ರೆ, ಈಗ ನಾವು ಯಕ್ಷಗಾನ ಕಲಾವಿದನನ್ನು ಗುರುತಿಸುವಾಗ 2ನೇ ವೇಷಧಾರಿ ಅಂತಾನೆ ಶುರು ಮಾಡ್ತೀವಿ ಅಲ್ವಾ? ಅದರಲ್ಲಿ ಮೊದಲನೆಯ ಸ್ಥಾನ ಇರೋದೇ ಭಾಗವತ. ವೇಷಧಾರಿ ಅಂದ್ರೆ ಭಾಗವತ. ಅದು ಈಗ ಹೊರಗಿನ ಪ್ರಪಂಚಕ್ಕೆ ಅಂದ್ರೆ ಈ ಭಾಗದಲ್ಲಿ ಇರೋರು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಈಗ ನಮ್ಮ ವಾಹಿನಿಯನ್ನ ರಾಜ್ಯವ್ಯಾಪಿ ನೋಡೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಮೊದಲನೆಯ ಸ್ಥಾನ ಅಂತ ಹೇಳಿದ್ರೆ ಅದು ಭಾಗವತರಿಗೆ ಇರೋದಾ? ಹೌದೌದು. ಅದಂದ್ರೆ ಈ ಸಿನಿಮಾದಲ್ಲಿ ನಿರ್ದೇಶಕ ಹೇಗಿರ್ತಾನ, ಯಕ್ಷಗಾನದಲ್ಲಿ ಒಂದು ಕತೆ ಕೊಟ್ರೆ ಅದನ್ನ ಎಷ್ಟು ಗಂಟೆಗೆ ಯಾವ ಪಾತ್ರವನ್ನು ತಗೊಳ್ಬೇಕು, ಯಾವ ರೀತಿ ಮುಗಿಸ್ಬೇಕು, ಪ್ರತಿಯೊಂದು ನಿರ್ಧಾರ ಮಾಡುವುದೇ ಭಾಗವತ. ಯಾವ ಪಾತ್ರಧಾರಿಗೆ ಯಾವ ವೇಷ ಹಾಕ್ಬೇಕು, ಇವನಿಗೆ ಇಷ್ಟು ಸಾಮರ್ಥ್ಯ ಉಂಟು,
ಅಂದ್ರೆ ಅಡುಗೆ ಮಾಡುವ ಬಟ್ಟೆ ಇದ್ದ ಹಾಗೆ. ಹೌದು. ಯಾವ ಇದಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಉಪ್ಪು ಖಾರ ಹುಳಿ ಅಂತ ಹಾ. ತೀರ್ಮಾನ ಮಾಡುವಲ್ಲೇ ಭಾಗವತ. ನಾನು ಕಾಳಿಂಗನವರ ಜೀವನಯಾನವನ್ನ ಮಾಡುವಾಗ, ಸರಣಿ ಕಾರ್ಯಕ್ರಮವನ್ನು ಮಾಡುವಾಗ ಇದನ್ನ ಅಬ್ಸರ್ವ್ ಮಾಡಿದ್ದೆ. ಅಂದ್ರೆ ಹಾ. ಕೆಲವೊಬ್ರು ಹೇಳಿದ್ದು, ಹಾ. ಏನಾದ್ರೂ ತಪ್ಪಾದ್ರೆ ಕಾಳಿಂಗನವರು ಅದನ್ನ ಅಲ್ಲೇ ಟೀಕಿಸ್ತಿದ್ರು. ಇಲ್ಲ ಅವ್ರ ತಾಳ ಹಿಡ್ಕೊಳ್ಳೋದ್ರಲ್ಲಿ ಇನ್ನೊಂದು ಏನೋ ಒಂದ್ ತಾಳನ್ನ ಹೊಡೆದ್ರು ಅಂತ ಹೇಳಿದ್ರೆ ಅವ್ನ ಏನೋ ಮಿಸ್ಟೇಕ್ ಆಗಿದೆ, ಅವನಲ್ಲಿ ಮುಗಿಸ್ಬೇಕು ಸೂಚನೆ ಅಂತ. ಆತರ ಎಲ್ಲ ಇವತ್ತಿಗೂ ನಡೆಯುತ್ತೆ. ತಪ್ಪಾದ್ರೆ ನೀವೇನಾದ್ರೂ ಬೈಯೋದು ಹೇಳೋದು ಆ ಥರ ಈಗ ಅದನ್ನ ನಾವುಡ್ರ ಕಾಲ ಹಾಗಿತ್ತು, ನಾವುಡ್ರ ಪ್ರಭಾವ ಹಾಗಿತ್ತು. ಓಕೆ. ಈಗ ನಾವೆಲ್ಲ ಯಕ್ಷಗಾನಕ್ಕೆ ಬರೋ ಕಾರಣವೇ ನಾವುಡ್ರ ಅಂತ ಹೇಳಿದ್ರು ಸುಳ್ಳಲ್ಲ. ಯಾಕಂದ್ರೆ ಅವಾಗ ಕ್ಯಾಸೆಟ್ ಅಲ್ಲ, ಅವ್ರ ಪದ್ಯ ಕೇಳಿ ಹುಚ್ಚ ಹಿಡಿದ್ರು ಅಷ್ಟ. ಅದೇ ಒಂದು ಸ್ಫೂರ್ತಿ. ನಾವುಡ್ರ ತೀರಿಯುವಾಗ 4ನೇ ಕ್ಲಾಸ್ ಏನೋ ನನ್ಗಷ್ಟೇ. ಸರಿ, ನನ್ಗೆ ನಾಗಶ್ರೀ ಆಟ ರಂಗಸ್ಥಳದಲ್ಲಿ ನೋಡೋದ್ ನೆನ್ಪುಂಟು ಅಷ್ಟೇ. ನೋಡಿದಿರ? ಸಣ್ಣವ ನೆಲದಲ್ಲಿ ಕೂತ್ಕೊಂಡ ಶಾಲೆಗೆಲ್ಲ 8 ಆಣಿ ಟಿಕೆಟ್ ಕೊಡ್ತಿದ್ರ. ನಮ್ಮ ಗೋಳೆಂಗಡಿ ಶಾಲೆಗೆ 8 ಆಣಿ ಟಿಕೆಟ್ ನೆಲಕ್ಕೆ ಹುಲ್ ಹಾಸಿ ಕೊಡ್ತೀವಿ ಎಂತ ಇಲ್ಲ. ಗೋಳೆಂಗಡಿ ಶಾಲೆ ಗ್ರೌಂಡ್ ಅಲ್ಲ, ಕಡಿಗೆ ಕುರ್ಚಿ ಎದುರು ಕೂಗ್ತಾರೆ, ಆಟ ಕಂಡು ಬೋರ ಎದ್ದವರ ಅಲ್ಲಿ ಹೋಗಿ ಕೂಗಮ್ ನಾವು. ಆಗಳಿಕೆ ನಾವು ಅದು ಆಗಳಿಗೆ ಅವ್ರು ನಾವ್ಡ್ರಂದ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಒಟ್ಟು ಆಟಕ್ಕೆ ಅಂತ ಇದ್ವಿ. ಆಮೇಲೆ ನಾವು ಬೆಳೆದ್ರು ಬಂದ್ಮೇಲೆ ನಾವ್ಡ್ರಂದ್ರಿ ಇವ್ರು. ಅವರ ಪದ್ಯಗಳೆಲ್ಲ ನಾವು ಯಕ್ಷಗಾನಕ್ಕೆ ಮತ್ತೆ ಬೇರೆ ಯಾವ ಭಾಗವತನು ಯಾರಿಗೂ ನಾವ್ಡ್ರಿಗೆ ಹೋಲಿಸಬಾರ್ದು. ಅದೊಂದು ನಿಜವಾದ ಸತ್ಯ, ನಿಜವಾದ ಸತ್ಯ. ಯಾಕೆಂದ್ರೆ ಇವ ಅಭಿನವ ಕಾಳಿಂಗ, ಇವ ಮರಿ ಕಾಳಿಂಗ ಅಂತೆಲ್ಲ ಹೇಳ್ತಾರೆ. ಯಾರು ಅಲ್ಲ, ಅವ್ರು ಯಕ್ಷಗಾನಕ್ಕಾಗಿ ಹುಟ್ಟಿದ್ದು. ಇಲ್ದಿರ ಅಂತ ಅಷ್ಟು ಸಣ್ಣ ಪ್ರಾಯದಲ್ಲಿ ಆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು 25 ಎಷ್ಟೋ ವರ್ಷಕ್ಕೆ ನನ್ನ ಚಿಕ್ಕಪ್ಪನಿಗೆಲ್ಲ ಗೊತ್ತದು. ಅವರು ನಾವ್ಡ್ರು ಹತ್ರದಿಂದ ಬಲ್ಲ. ಆವಾಗ್ಲೇ ಮುಖ್ಯ ಭಾಗವತ ಆಗಿ ಅವರು ಬಂದ್ರೆ ಅವ 50 ವರ್ಷದ ಕಲಾವಿದನಾದ್ರೂ ಇವ್ರು ಬಂದ ತಕ್ಷಣ ಎದ್ದು ನಿಲ್ತಿದ್ರಂತೆ. ಅಷ್ಟು ಪವರ್. ಅದಂದ್ರೆ ಬೇರೆಯವರಿಗೆಲ್ಲ ಸಾಮಾನ್ಯವಾಗಿ ಬರುವುದಿಲ್ಲ. ಅವರು ಯಕ್ಷಗಾನಕ್ಕಾಗಿ ಹುಟ್ಟಿದವರು, ಬೇಗ ಪೂರೈಸ್ಕೊಂಡು ಹೋದ್ರು. ಹೌದು. ಹೇಗೆ ಅಂದ್ರೆ ಈಗ ನೀವು ಹೇಗೆ ಮತ್ತೆ ಟೀಕಿಸ್ತೀರಿ ಯಾವ್ದಾದ್ರು ಕಲಾವಿದ ತಪ್ಪು ಹೇಳುತ್ತೆ? ಈಗೆಲ್ಲ ಕಲಾವಿದ್ರು ಹಾಗೆ ಅವ್ರ ಮನಸ್ಥಿತಿಯೇ ಬೇರೆ, ತಗೊಳ್ಳೋದಿಲ್ಲ. ಎಲ್ಲ ಅವ್ರವ್ರ ಸ್ವಾರ್ಥ ಇದ್ ಮಾಡ್ತಾರೆ. ರಂಗಕ್ಕೆ ನ್ಯಾಯ ಕೊಡೋದ್ರ ಬಗ್ಗೆ ಅಲ್ಲ. ನನ್ನ ಪಾತ್ರ ಒಂದು ರಂಜಿಸಿದ್ರೆ ಆಯ್ತು ಅನ್ನೋ ಭಾವನೆ ಉಂಟು. ಸರಿ. ಟೋಟಲ್ ನಾವು ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಇವತ್ತಿನ ಹರಕೆದಾರ ಯಾರು ಪಾಪ, ಅವರಿಗೊಂದು ಎಷ್ಟೋ ವರ್ಷದಿಂದ ಹರಕೆ ಹೇಳ್ಕೊಂಡಿರ್ತಾರೆ. ಇವತ್ತು ನಾವೊಂದು ಆಟ ಆಟ ಒಳ್ಳೇದಾಗ್ಬೇಕು. ನಾವು ಅವ ದುಡ್ಡು ಕೊಡ್ತಾ ಸನ್ಮಾನ ಮಾಡ್ತಾ ಅಂತ ಮಾಡುದಲ್ಲ. ನಾವು ದೇವ್ರ ಸೇವೆ, ದೇವ್ರಿಗೆ ಸರಿಯೇ ಮಾಡ್ಬೇಕು ಅನ್ನೋ ಭಾವನೆ ನಮ್ಗಿರ್ಬೇಕು. ಅದೇ ಭಾವನೆ ಕಲಾವಿದರಿಗಿದ್ರೆ ಯಾವ ಸಮಸ್ಯೆ ಬರುವುದಿಲ್ಲ. ರಾಜಕೀಯ ಅಂತೇಳಿ ಎಲ್ಲ ಇರುತ್ತಲ್ಲ, ಯಾವುದು ಬರುವುದಿಲ್ಲ. ಭಾಗವತರಾದವರು ಅಷ್ಟ ಅವರಿಗೆಲ್ಲ ನಾವ್ ಹೇಳದಲ್ಲಿ ತಕೊಳ್ಳೋದಿಲ್ಲ. ಕೆಲವರಿಗೆ ನಿನ್ನೆ ಮೊನ್ನೆ ಬಂದ ಮಕ್ಕಳೇ ನಮ್ಗೆ ಹೇಳಿಕೊಡ್ಬೋದು, ಯಾವ್ದೊಂದು ಆಪಾದ ಹಿಂಗೆ ಹೇಳಿ ಅಕ್ಕ ಹೇಳ್ತೋ ನಂಗೆ ಒಂಚೂರು ಕೊಣಿಕ. ಈ ಕೆಲವು ಸಂಘದಲ್ಲೆಲ್ಲ ತುಂಬಾ ಪ್ರಸಂಗಗಳು. ಯಾರೋ ಒಬ್ಬ, ಹೆಸರು ಬೇಡ, ಯಮ ಮಾಡ್ಕೊಂಡು ತಾತ ಎತ್ತ ಹಾಕಿ ನನ್ಗಂತ. ಯಮ ಕುಣಿಲಿಕ್ಕೆ ಅಂತ ಇಲ್ಲ, ಸಿಂಹಾಸನದಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು. ಅವನಿಗೆ ಕುಣಿಬೇಕು, ಹಾಗಾಗುದಿಲ್ಲ. ಹಾಗಾದ್ರೆ ನಮ್ಗೆ ಈ ಭಾಗವತರೇ ಬೇಡ ನಾವು ಬೇರೆ ಭಾಗವತರನ್ನ ಕರ್ಸರು. ಅವ್ರು ನನ್ಗಿಂತೂ ಸಂಪ್ರದಾಯದರು. ನನ್ನ ತಾತ ಎತ್ತಲ್ಲ ಯಮನಿಗೆ ಹೇಳುದಿಲ್ಲ. ಒಳ್ಳೆ ಒಂದು 500 ಜನ ಇದ್ರೆ ಒಬ್ಬಿಬ್ಬನಾರು ಯಕ್ಷಗಾನ ಗೊತ್ತಿದ್ದವ ಇರ್ತ, ನನ್ಗೆ ಬೈತವ ನಾ ಹೇಳುದಿಲ್ಲ ಅಂತ. ಈಗಿನೆಲ್ಲ ಪ್ರಸಂಗಗಳು ಕಲಾವಿದ್ರು ಭಾಗವತರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಈಗ. ಮುಂಚೆ ಹಂಗಿಲ್ಲ, ಮೊದ್ಲೆಲ್ಲ ಹಂಗಲ್ಲ. ಭಾಗವತರ ಸೂಚನೆ ಅಂತ ಹೋಗ್ತಿದ್ದ. ಭಾಗವತ ಅನ್ನೋದು ಗುರುವಿನ ಸ್ಥಾನದಲ್ಲಿ ಇರ್ತಾ ಇದ್ರು. ಹೌದೌದು, ತಪ್ಪಾದ್ರೆ ತಿದ್ದೋದು. ಅಂದ್ರೆ ಭಾಗವತ್ನು ಹಾಗೆ ಇರ್ಬೇಕು. ಈಗಿದ್ದ ಕೆಲವು ಭಾಗವತರು ಸರಿ ಇಲ್ಲ, ನಾನು ಹೇಳ್ತೀನಲ್ಲ. ಭಾಗವತರು ಸಮರ್ಥ ಆಗಿರ್ಬೇಕು. ಭಾಗವತರು ಸಮರ್ಥ ಆಗಿದ್ದಾಗ ಕಲಾವಿದ್ರು ಮಾತು ಕೇಳ್ತಾರೆ. ಈಗ ಏನಾಯ್ತಂದ್ರೆ, ಈಗ ಭಾಗವತರು ಸಮರ್ಥರಾಗಿದ್ರು ಈ ಒಂದು ಸಂಸ್ಥೆಯಲ್ಲಿದ್ದಾಗ ನಾವೊಂದು ಒಬ್ಬ ತಪ್ಪು ಮಾಡ್ದ, ಅವನಿಗೆ ಒಂದೇನಾದ್ರು ಹೇಳ್ತ ನಾವು, ನಾಳೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ದ, ನಮ್ಗೆ ಭಾಗವತರು ಬೈದಿದ್ದಾರೆ ಅಂತ ಹೇಳಿ. ದೇವಸ್ಥಾನದಲ್ಲಿ ಏನು ಎಂತ ನೋಡುದಿಲ್ಲ. ಹಾಗಾಗಿ ಅಲ್ಲಿ ನನ್ನ ಸ್ವಂತ ಅನುಭವ. ನನ್ನನ್ನು ಕರೆದು ಹೇಳಿದ್ರು, ಯಾವ್ದೋ ಒಂದು ಸಂಸ್ಥೆ, ನಾನು 28 ತಿರ್ಗಾಡ್ದೆ. ನಿನ್ ಕೆಲಸ ಎಷ್ಟು ಭಾಗವತಿಗೆ ಮಾಡುದು, ನೀನ್ ಯಾವ್ದು ಮೈ ಮೇಲೆ ತಗೊಂಡ್ಬೇಡ, ಆಟ ಹಾಪಂಗ ಆಯ್ಲಿ ನಿಂಗೇನು. ನಾನು ಈಗ ಅದೇ ತೀರ್ಮಾನಕ್ಕೆ ಬಂದಿದೆ. ನನ್ನ ಈಗ ಯಕ್ಷಗಾನದಲ್ಲ ಸ್ವತಂತ್ರವಾಗಿ ನಾನು ಭಾಗವತ ಇಲ್ಲ, ಒಟ್ಟು ಸಂಬಳ ತಗೊಂಡೋದು ಹೋಗಿ ಪದ ಹೇಳಿ ಬರ್ತಾ ಇದ್ದೆ ಅಷ್ಟೇ. ಇದು ನಿಜವಾದ ಸತ್ಯ. ನನ್ನ ಕಲ್ಪನೆ ಪ್ರಕಾರ ಆಟ ಈಗ ಆಗುದಿಲ್ಲ.
ಆಗುದಿಲ್ಲ ಅಂದ್ರೆ ಅದು ಹೀಗೆ ವಾತಾವರಣ ಹೀಗೆ. ಟೀಕೆ, ಟಿಪ್ಪಣಿ, ಮುತುವರ್ಜಿ ಇದು ಯಾವ್ದಕ್ಕೂ ಅವಕಾಶಗಳು ಇಲ್ಲ. ಅಪ್ಡೇಟ್ ಆದಂಗೆ ಕಡಿಮೆ ಆಗ್ತಾ ಬಂದಿದೆ. ಎಲ್ಲ ಕಡಿಮೆ ಆಯ್ತು. ಒಳ್ಳೇದನ್ನ ಹೇಳ್ರು ತಗೊಳ್ಳೋದಿಲ್ಲ. ಅವ್ ನಮ್ಗೆ ಬೇಡದಿದ್ದ ಹೇಳ್ತಾವ, ಅವ್ರವ್ರ ಸ್ವಾರ್ಥ. ಕರೆಕ್ಟ್. ಹೌದು. ಕಲಾವಿದನ ಬದುಕು ತುಂಬಾ ಕಷ್ಟ ಅಂತಾನು ಸುಮಾರು ಜನ ಹೇಳ್ತಾರೆ. ಈ ಯಕ್ಷಗಾನವನ್ನ ನಂಬಿ ನಿಮ್ಗೆ ಏನಾದ್ರು ಬದುಕು ಕಷ್ಟ ಆಯ್ತು ಅಂತ ಅನ್ಸಿದ್ಯಾ? ಯಕ್ಷಗಾನದಲ್ಲಿ ಕಷ್ಟನ ಸೋಲು ಗೆಲುವೆಲ್ಲ ಇದ್ದದ್ದೇ ಎಲ್ಲ ವಿಭಾಗದಲ್ಲೂ. ಅಲ್ಲ ಎಣಿಸೋದು ಒಂದ್ಸಲ ಮನ್ಸಿಗೆ ಬೇಜಾರಾದಾಗ ನಾವ್ ಈ ಯಕ್ಷಗಾನಕ್ಕೆ ಬಂದು ಬೇರೆ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಇದ್ದೀರಿ, ಇವತ್ತು ಹೈಫೈ ಅಲ್ಲಿ ಇರ್ಬೋದಿತ್ತೇನೋ ಅಂದೇಳಿ ಅನ್ಸೋದು. ಒಂದೊಂದ್ಸಲ ಎಣಿಸಿದ್ರೆ ನಾವು ಬೇರೆ ಎಲ್ಲ ಇದ್ರೆ ಇಷ್ಟು ದುಡ್ಡು ಮಾಡ್ಕೊಂಡ ಇರ್ಲಕ್ಕಿತ್ತು. ಆದ್ರೆ ಈ ಜನರ ಪ್ರೀತಿ ಅಭಿಮಾನ ಸಿಕ್ತಿರ್ಲಿ, ಅದು ದುಡ್ಡು ಕೊಟ್ಟು ತಗೊಳಕಾಗುದಿಲ್ಲ. ಈಗ ನಾನೀಗ ಹೊರಟ್ರೆ ವಾಯ್ ನಮಸ್ಕಾರ ಎಲ್ಲ ಐಟಮ್ ಆಗೋತ್ರೆ ಇದ್ರಲ್ಲಿ ಈ ಸಾಮಾಜಿಕವಾಗಿ ಸಿಗುವಂತ ಗೌರವ ಇತ್ತಲ್ಲ, ಅದು ಯಕ್ಷಗಾನದಲ್ಲಿ ಸಿಕ್ಕಿದೆ. ಅದೊಂದು ತೃಪ್ತಿ. ಹಣ ಮಾಡ್ಲಿಕ್ಕೆ ಯಕ್ಷಗಾನ ಕಲಾವಿದ್ರ ಹತ್ರ ಆಗುದಿಲ್ಲ ಅಂದ್ರೆ ಅದು ರಂಗವೇ ಹಾಗೆ. 6 ತಿಂಗಳ ಉದ್ಯೋಗ ಇಲ್ಲ. ಒಳ್ಳೊಳ್ಳೆ ಬೇಡಿಕೆ ಇದ್ದ ಕಲಾವಿದರಿಗೆ ಮಳೆಗಾಲದಲ್ಲಿ ಸಿಗ್ತದೆ. ಮತ್ತೆ ಇದ್ರಲ್ಲೂ ತುಂಬಾ ರಾಜಕೀಯ, ನಾನು ಅವಾಗ ಹೇಳದ್ನಲ್ಲ, ಅವರಿಗೆ ಅನುಕೂಲವಾಗಿ 17 ಭಾಗವತರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಬೇಡ ಬರ್ರಿ ಅಂತಾರೆ. ಗೊತ್ತೇ ಈಗ ನಿಮ್ಗೆ ತುಂಬಾ ದುಃಖ ಆಗಿದ್ದ ದಿನಗಳು ಅಥವಾ ತುಂಬಾ ಖುಷಿ ಆಗಿದ್ದ ದಿನಗಳು ಯಾವ್ದಾರು ಅಂದ್ರೆ ಯಕ್ಷಗಾನ ಎಂತ ಮರ ಹಿಂಗ್ ನೋವು ಮಾಡಿದ್ದಂತ ಯಾರಾದ್ರೂ? ಅದೇ ಹಿಂದೆ ನಾನೀಗ ಹೇಳದಲ್ಲ, ಅದೇ ಅಂತ ವಿಷಯದಲ್ಲಿ ಕೆಲವು ಸಲ ತುಂಬಾ ಬೇಜಾರಾಯ್ತು. ಮೇಳ ಬಿಡು ಅನ್ನೋ ಮನ್ಸು ಬಂದಿತ್ತು. ಕಡೆಗೆ ಏನ್ ಮಾಡುದು, ಏಪ್ರಿಲ್ ಮಾರ್ಚ್ 6 ಗತಿಗೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಮುಂಗಡ ಕೊಡ್ತಾರೆ. ಮುಂಗಡದ ಆಸೆಗೆ ಹೋಗಿ ಅಗ್ರಿಮೆಂಟ್ ಮಾಡುದು, ದುಡ್ಡು ತಕ್ಕಂತ. ಮನಸ್ಸಿದ್ದು ಮಾಡುದಲ್ಲ, ನಮಗ್ ಬೇರೆ ಏನಾದ್ರು ಅನುಕೂಲ ಇದ್ರೆ ಇಲ್ಲ ಮರ ನಾ ಬತ್ತಿಲ್ಲ ಅಲ್ಲ. ತಾಪತ್ರ ಈ ನಮ್ಮ ಜೀವನವೂ ನಡೀಕಲ್ಲ, ಯಕ್ಷಗಾನವೂ ಬೇಕು, ಜೀವನವೂ ನಡೀಕ. ನೀವೆಲ್ಲ ಅವಾಗ ಕೇಳಿದ್ರಿ ಆಟೋ ಯಾರ್ದು ಉಪವೃತ್ತಿ, ಅದೊಂದು ಬೇರೆ ಒಂದು ಉಪವೃತ್ತಿ ರೆಡಿ ಇದ್ರೆ ಅಡ್ಡಿಲ್ಲ. ಆಟೋನು ನೀವು ಮಾಡ್ತಿರ್ತೀರ? ಆಟೋ ಓಡಿಸ್ತೇನೆ. ಅಂದ್ರೆ ಇಡೀ ಹೊತ್ತಲ್ಲ, ಪುರ್ಸೊತ್ತಿದ್ದಾಗ ಓಡಿಸ್ತೇನೆ. ನೀವ್ ಆಗ್ಲೇ ಒಂದ್ ಮಾತು ಹೇಳಿದ್ರಿ, ನಾವು ಕಾಳಿಂಗ್ ನೋಡ್ರಿ ಕಂಪೇರ್ ಮಾಡೋಕ್ ಆಗೋದೇ ಇಲ್ಲ, ಮಾಡ್ಲೂಬಾರ್ದು ಅಂತ. ನಾನ್ ಕೇಳೋದು, ಅಷ್ಟು ವಿಶೇಷತೆ ಏನೇನಿತ್ತು? ಈಗ ನೀವು ಒಬ್ರು ಭಾಗವತರು, ಅವರು ಭಾಗವತರು, ಈಗ ನೀವು ಒಂದ್ ಸ್ವರವನ್ನು ತೆಗಿತೀರಿ, ಅವರು ಒಂದ್ ಸ್ವರ ತೆಗಿತಿದ್ರು, ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್? ನಿಮ್ಗೆ ಯಾಕೆ ಅವ್ರನ್ನ ಟಚ್ ಮಾಡೋಕ್ ಆಗಲ್ಲ ಅಂತ? ಅಂದ್ರೆ ಅವರು ರಂಗಸ್ಥಳದಲ್ಲಿ ಸ್ವರ ಅದು ನಾವು ಕಲ್ಪನೆ ಮಾಡ್ಲಿಕ್ಕೂ ಆಗುದಿಲ್ಲ ಅಂತ ಸ್ವರ. ಇಳಿಯಲ್ಲದು ಪಾತಾಳದಲ್ಲಿ ಇರುತ್ತೆ ಅಷ್ಟು ಇಳಿ, ಹೈ ಪಿಚ್ ಅಷ್ಟು ಏರು, ಅದನ್ನ ಯಾರು ಕಲ್ಪನೆ ಮಾಡೋಕಾತಿಲ್ಲ. ಈ ಕೃತಕವಾಗಿ ಮಾಡ್ಬೋದು, ಸಹಜವಾಗಿ ಹಾಡ್ತಿದ್ರು. ಒಂದು ಚೂರು ಅಲ್ಲಾಡ್ತಿರ್ಲಿಲ್ಲ ರಂಗಸ್ಥಳದಲ್ಲಿ. ಮತ್ತೆ ಅವರದ್ದು ರಂಗದ ಕಲ್ಪನೆಗಳು, ಹೊಸ ರಾಗಗಳಂತಂದ್ರು ಭಾಗವತರಿಗೆ, ನಾವುಡ್ರ ಬರುವಲ್ಲವರಿಗೆ ಭಾಗವತರಿಗೆ ಅದು ಒಂದು ಸ್ಟಾರ್ ವ್ಯಾಲ್ಯೂ ಇರ್ಲಿಲ್ಲ. ನಾವುಡ್ರ ಬಂದ್ಮೇಲೆ ಭಾಗವತರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಬಂತು. ಭಾಗವತರು ಅಂದ್ರೆ ಹೀಗಿರ್ಬೇಕಂತ ಅವ್ರನ್ನು ನಾವುಡ್ರನ್ನು ಟೀಕೆ ಮಾಡಿದವರು ಇದ್ದಾರೆ, ದೊಡ್ಡ ದೊಡ್ಡ ಕಲಾವಿದ್ರೆ ಆ ಕಾಲದಲ್ಲಿ. ಭಾಗವತಿಗೆ ಅಲ್ಲ, ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ, ಭಾಗವತಿಗೆ ಅಲ್ಲ ಅಂತ ಹೇಳಿದವರು ಇದ್ದಾರೆ. ಅಂದ್ರೆ ಟೀಕೆ ಅನ್ನೋದು ವರ್ಷಾನುವರ್ಷದಿಂದನೂ ಇದೆ, ಮುಂದೆಯೂ ಕೂಡ ಇರುತ್ತೆ, ಅದೇನು ಇದಲ್ಲ. ಈಗ ನನಗೆ ನಿಮ್ಮ ಒಂದು ತಾಳ ಇದ್ರೆ ನಮ್ಗೆ ತೋರಿಸ್ಬೋದಾ? ನೀವು ಇಲ್ಲಿ ಎಲ್ಲಾದ್ರೂ ಕ್ಯಾರಿ ಮಾಡೋದಿದ್ರೆ ನಮ್ಗೆ ತೋರಿಸ್ಬೋದು. ಈಗ ನಿಮ್ಮ ಕೈಯಲ್ಲಿ ತಾಳ ಇದೆ, ಸೊ ಈ ನಾರ್ಮಲ್ ತಾಳಕ್ಕೂ ಈ ತರ ತಾಳಕ್ಕೂ ಏನಾದ್ರು ವ್ಯತ್ಯಾಸಗಳಿರುತ್ತಾ? ಇದು ಯಕ್ಷಗಾನದ್ದೇ ಬೇರೆ, ಇದರಲ್ಲಿ ಶ್ರುತಿಬದ್ಧವಾಗಿರ್ಬೇಕು. ಇದು ನಮ್ಮ ಯಕ್ಷ ಶ್ರುತಿ ಇರುತ್ತಲ್ಲ, ಶ್ರುತಿ ಸೇರ್ಬೇಕು. ಈ ಸ್ವರ ನಾವು ಹಾಡುವ ರಾಗಕ್ಕೂ ಹಾರ್ಮೋನಿ ಶ್ರುತಿಗೂ ಇದು ಬೇರೆ ತಾಳಗಳು ಶ್ರುತಿ ಇರುವುದಿಲ್ಲ, ಒಂದೊಂದು ಶ್ರುತಿಯಲ್ಲಿ ಇರುತ್ತೆ. ಈ ದೇವಸ್ಥಾನದಲ್ಲಿ ಗಂಟೆ ನೀವು ಎಲ್ಲ ಗಂಟೆ ಹೊಡಿ, ಒಂದೊಂದು ಗಂಟೆ ಒಂದೊಂದು ಸ್ವರ ಬರುತ್ತೆ. ಇದು ಹಾಗಲ್ಲ, ಎಲ್ಲಾ ಭಾಗವತರದ್ದು ಇದೇ ಸ್ವರ. ಈ ಸ್ವಲ್ಪ ಹೊಡೆದು ಇದಾಗಿದೆ. ಒಂದ್ಸಲ ಸಿಟ್ಟು ಬಂದಲ್ಲಿ ನಾವೇ ಹೊಡ್ತೇವೆ, ಬೇರೆಯವ್ರಿಗೆ ಹೊಡ್ಕತ್ತಿಲ್ಲ. ಅವ ಮಾಡ್ಲಲ್ಲ ಹೀಗೆ ಹೊಡ್ಕೊಂಡು. ಆ ಥರನೂ ಇರುತ್ತೆ. ನನ್ನ ಮಗಳು ಬರ್ಲಿ. ಈಗ ನೀವು ಅದನ್ನ ಹಿಡ್ಕೊಂಡು ನಮ್ಗೊಂದ್ ಸಣ್ಣ ಪದ್ಯ ಹೇಳಿ ತೋರಿಸ್ಬೋದಾ? ಈಗ್ಲ ಯಾವ್ದಾದ್ರು ಒಂದು ಬಿಟ್ಟು 1 ನಿಮಿಷ 2 ನಿಮಿಷ. ಎಲೆ ಮುರಾಂತಕ ನಿನ್ನ ಮಹಿಮೆಯ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯಬಲ್ಲವರ್ಯಾರು ಲೋಕದಿ
ಬಲ್ಲವರ್ಯಾರು ಲೋಕದಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೇಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೇಸೆ ಆ ನೋಡಿ ಯಾಕೆ ಇದನ್ನ ಕೇಳಿದೆ ಅಂತ ಹೇಳಿದ್ರೆ, ಅವರೊಂದು ತಾಳ ಬಡಿತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಅವ್ರು ಹಿಂಗೆ ಕುಣಿಬೇಕು ಅನ್ನೋದಿರುತ್ತೆ, ಅವ್ರ ಇಷ್ಟಕ್ಕೆ ಕುಣಿಬೇಕು ಅನ್ನೋದಿರುತ್ತೆ, ಅದನ್ನ ಮುಂದುವರಿಸಬಾರ್ದ ಅನ್ನೋದಿರುತ್ತೆ. ಯಕ್ಷ ಪಾತ್ರಧಾರಿ ಅವನು ಅರ್ಥ ಹೇಳ್ತಿದ್ದಾನಂತ ಹೇಳಿದ್ರೆ ಅರ್ಥಕ್ಕಿಂತ ಮುಂಚೆ ಇವ್ರು ಏನ್ ಹೇಳ್ಬೇಕು ಅನ್ನೋದನ್ನ ಹೇಳಿರ್ತಾರೆ. ಇದೇ ಭಾಗವತಿಕೆ ಸೀಕ್ರೆಟ್. ಈಗ ನಾನು ಹೇಳಿದ್ನಲ್ಲ, ಈ ಪದ್ಯದ ಅರ್ಥ ಅವ ಹೇಳ್ಬೇಕು ಕಲಾವಿದ. ಈ ಈ ಇದನ್ನ ಬಿಟ್ಟು ಮುಂದಿನ ಪದ್ಯದ ಅರ್ಥ ಹೇಳಿದ್ರೆ ಅಲ್ಲಿ ಪದ್ಯ ಇರ್ತದೆ ಮತ್ತೊಂದು, ಅದು ಬಿಡುವುದಾದ್ರೆ ಭಾಗವತರು ಸೂಚನೆ ಕೊಡ್ತೇವೆ ನಾವು. ಹೀಗೆ ಅಂದ್ರೆ ಪದ್ಯ ಬೇಡ, ವಿಷಯ ಹೇಳು ಅಂತ ಹೇಳಿ. ಓಕೆ ಓಕೆ, ಅಂದ್ರೆ ಕಲಾವಿದರದ್ದು ಕ್ರಮ ಹೇಗಂದ್ರೆ, ನಾವು ಭಾಗವತರನ್ನ ಕಲಾವಿದ ಫಾಲೋ ಮಾಡುದು. ಅಂದ್ರೆ ಈ ಪದ್ಯವನ್ನು ಹೇಳಿದ್ರೆ ಈಗ ನಿನ್ನ ಮಹಿಮೆಯನ್ನು ನೆಲೆಯಬಲ್ಲವರು ಯಾರಿದ್ದಾರೆ, ಈ ಪದ್ಯದ ಅರ್ಥವನ್ನ ಅವ್ರು ಹೇಳಿದ್ರು. ಮುಂದಿನ ವಿಷಯ ಹೇಳ್ಬೇಕಾದ್ರೆ ಮತ್ತೊಂದು ಪದ್ಯ ಭಾಗವತರು ಹೇಳ್ತಾರ ಇಲ್ವಾ ಅನ್ನೋ ಸೂಚನೆ ನಾವು ಪದ್ಯ ಬೇಡದಿದ್ರೆ, ಸಮಯ ಆದಿದ್ರೆ ಅಲ್ಲಿ ತಾಳದಲ್ಲಿ ಸೂಚನೆ ಕೊಡುತ್ತೆ. ಈಗ ಮುಂದುವರ್ಸಿ ಅಂತ. ಓಕೆ, ಆ ರೀತಿ ನಡೆಯುತ್ತೆ. ಈಗ ನೀವು ಭಾಗವತರು, ನಿಮ್ ಪಕ್ಕ ಮದ್ದಳೆಯವರು, ಹಾರ್ಮೋನಿಯಂ ಅವರು, ಈ ಕಡೆ ಚಂಡೆಯವರು ಇರ್ತಾರೆ. ಇಷ್ಟು ಜನ ನೀವ್ ಇರ್ತೀರಿ. ನಿಮ್ಮ ಫ್ರೆಂಡ್ಶಿಪ್ ಎಲ್ಲ ಹೆಂಗಿರುತ್ತೆ? ಅಯ್ಯೋ, ನಾನ್ ತುಂಬಾ ಗಮ್ಮತ್. ಕೆಲ ರಂಗಸ್ಥಳದಲ್ಲಿ ತುಂಬಾ ಗಮ್ಮತ್. ನಾನು ಅಂದ್ರೆ ಒಂದೊಂದಿನ ಇದು ಆಗ್ತದೆ. ನನ್ಗೆ ಚಂಡೆ ಮದ್ಲೆಯವ್ರ ಬಗ್ಗೆ ತುಂಬಾ ಪ್ರೀತಿ. ಯಾಕೆಂದ್ರೆ ನಮ್ಮನ್ನ ಕರ್ಕೊಂಡು ಹೋಗುದೇ ಅವ್ರು. ನಮ್ಗೆ ರಂಗಸ್ಥಳದಲ್ಲಿ ಉಲ್ಲಾಸ ಕೊಡುವುದೇ ಚಂಡೆ ಮದ್ಲೆಯವ್ರು. ಹೌದು, ಚಂಡೆ ಮದ್ಲವ್ರನ್ನ ತುಂಬಾ ಗೌರವಿಸಿದೆ. ಈಗ ನನ್ನೊಟ್ಟಿಗಿದ್ದವ್ ತುಂಬಾ ಅಂದ್ರೆ ಸ್ವಲ್ಪ ಬಾಸ್ಲಿಕ್ಕೆ ಬಾರ್ದು ತುಂಬಾ ಜನ ಬಯಸ್ಕೊಂಡವ್ರು ಇದ್ರು. ಅವರೆಲ್ಲ ಈಗ ದೊಡ್ಡ ದೊಡ್ಡ ಮದ್ಲೆಗಾರರು, ದೊಡ್ಡ ದೊಡ್ಡ ಚಂಡೆಗಾರರಾಗಿದ್ದಾರೆ. ಅವಾಗ ಬಂದಾಗ ಅವರಿಗೆ ಅಂತ ಗೊತ್ತಿರ್ಲಿಲ್ಲ. ಹಾಗಲ್ಲ ಮಗ ಹೀಗಂತ ಬೈದ್ ಹೇಳದ್ದ. ಆ ಬೈದದ್ದು ಅವ್ರಿಗೆ ಆ ಸಂದರ್ಭದಲ್ಲಿ ಬೇಸರ ಆಗಿರ್ಬೋದು. ಆದ್ರೆ ಈಗೆಲ್ಲ ಅವರು ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಆ ರೀತಿ ಮತ್ತೆ ಈಗಲೂ ನಾನು ರಂಗಸ್ಥಳದಲ್ಲಿರುವ ಕೆಲವು ಚಂಡೆ ಮದ್ಲೆಯವರು ಗಣೇಶ್ ಶೆಟ್ರಿಗೆ ಬಾರಿಸೋದಮ್ಮ ಸ್ವಲ್ಪ ಕಷ್ಟ. ನಾನು ಆ ಒಂದು ಅಂದ್ರೆ ಹಿಂದೆ ನಾವು ಅವರಿಗೆಲ್ಲ ಬೈದನ್ನ ನೆನ್ಪಿಟ್ಕೊಂಡೆ. ಓ ಗಣೇಶ್ ಶೆಟ್ರ ಮರ್ರೆ ಅಂದ್ರೆ ಒಂಚೂರು ಹಿಂದೆ ಇಟ್ಟು ಹಾಕುದಿರುತ್ತೆ. ಅಂದ್ರೆ ಒಳ್ಳೆ ಕಸುಬಿದ್ದವರಿಗೆ ನಂದು ಏನು ಅವ್ರಿಗೆ ಹೊಂದ್ಕೊಂಡೆ ನಾನು ಹೊತ್ತೆ. ಅವ್ರು ಹೇಳೋದ್ನು ನಾನು ಕೇಳ್ತೆ. ಒಂದು ಮೊದ್ಲೆಗಾರ ಭಾಗವತರ ಇದೊಂದು ಬಾಮಿನಿ ಮಾಡಿ ಹೇಳಿ ಅಂದೇಳಿ ಹೇಳ್ರು. ನಾನು ಶ್ರುತಿ ಮಾಡ್ಕೊಂಡ್ಕಂದ್ರೆ ನಮ್ಮೊಳಗೆ ಹೊಂದಾಣಿಕೆ ಇರ್ತದೆ. ಮೊದ್ಲೆಗಾರರು ಮಾತು ನಾನು ಒಂದು ಬಾಲಗೋಪಾಲದಿಂದ ಹಿಡಿದು 2ನೇ ವೇಷಧಾರಿಗಳು ಯಾರು ಒಳ್ಳೇದನ್ನ ಹೇಳಿದ್ರು ತಗೊಳ್ತೆ. ನಾನು ಹೇಳಿದಾಗೆ ಆಗ್ಬೇಕಂತ ಹೇಳುದಿಲ್ಲ, ಒಳ್ಳೇದಾಗ್ಬೇಕಂತ ಹೇಳುದ ವಿಷಯ ಒಳ್ಳೇದಿರ್ಬೇಕು. ಹೌದು ಹೌದು. ಈ ಶ್ರುತಿ ಸ್ವರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ. ಇದಕ್ಕೆ ನಿಮ್ಗೇನಾದ್ರೂ ಅಧ್ಯಯನ ಅಂತ ತುಂಬಾ ಇರುತ್ತಾ, ಅಥವಾ ನೀವೆಲ್ಲಾದ್ರೂ ಹೋಗಿ ಕಲ್ತ್ಕೊಂಡು ಬಂದು ಹೆಂಗೆ? ಅದು ಕಲಿಬೇಕು. ಕೆಲವರೆಲ್ಲ ಕೇಳಿ ನಮ್ಮ ನಾಡಾಡಿಗೆ ಕಂಡುಂಡಿ ಕಲ್ತದ್ದು ಅಂತ ಹೇಳ್ತಾರೆ. ಹಾಗಲ್ಲ, ನನ್ನ ಸಂಪ್ರದಾಯಬದ್ಧವಾಗಿ ಕಲ್ತದ್ದು. ಎಲ್ಲಿ ಕಲ್ತಿದ್ ನೀವು? ನಿಮ್ ಗುರು? ಕೆರೆಮನೆ ಶ್ರೀಮಯ ಕಲಾ ಕೇಂದ್ರ, ಕೆರೆಮನೆ, ಬಿಡುಗುಂಜಿ, ಗುಣವಂತೆ. ಎಷ್ಟು ಟೈಮ್ ಅದು ಕ್ಲಾಸ್ ಇರೋದು? ಅದು 1 ವರ್ಷ ಕ್ಲಾಸ್. ನಾನು ಮೊದಲು ಚಿಕ್ಕಪ್ಪನ ಹತ್ರ ತಾಳ ಅಭ್ಯಾಸ ಮಾಡಿದೆ. ಮನೆಯಲ್ಲೇ ಹೇಳಿಕೊಡ್ತಿದ್ರು. ಏನ್ ಮಾಡಿದ್ರು ನಂಗೆ ಬರ್ಲಿಲ್ಲ. ನೀ ಕ್ಲಾಸಿಗೆ ಹೋಗ್ ಮಾರೆ ಅಂದ್ರು. ಕ್ಲಾಸಿಗೆ ಹೋದೆ. ಆಮೇಲೆ ಇಲ್ಲಿ ಕೋಟೆ ಕ್ಲಾಸಿಗೆ KP ಹೆಗ್ಡೆಯವ್ರ ಹಿರೇಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕ್ಲಾಸ್ ನಡೀತಿತ್ತು. ಅಲ್ಲೂ ಎಲ್ಲಾ ವಿದ್ಯಾರ್ಥಿಗಳು ನನ್ನಿಂದ ಮುಂದೆ ಹೋಗ್ತಿದ್ರು, ನಾನು ಹಿಂದೆ. ಕಡೆಗೆ ಇನ್ನೆಂತ ಮಾಡೋದು ಹೇಳಿ ಅಲ್ಲಿಗೆ ಹೋದೆ. ಕೆರೆಮನೆ ಶಂಭು ಹೆಗ್ಡೆ ಕ್ಲಾಸಿಗೆ ಹೋದೆ. ಅಲ್ಲಿ ನಾನು ಎಲ್ಲರಿಗಿಂತ ಮುಂದೆ. ಕೆಲವು ಸ್ಥಳ ಪ್ರಭಾವ ಇರ್ಬೋದೇನು, ಕ್ಷೇತ್ರ ಇಲ್ಲೆಲ್ಲೂ ನಂಗಷ್ಟು ಅಲ್ಲ. ಅವ್ರು ಹೇಳಿದ್ದು ಪಕ್ಕನೆ ತಲೆ ಹೋಗ್ತಿತ್ತು, ನಾನೇ ಕಲ್ತ್ಕೊಂಡು ಮತ್ತೆ ಉಳಿದವರಿಗೆ ಹೇಳಿಕೊಡ್ತಿದ್ದೆ. ಅಲ್ಲಿ ಗುರುಗಳಾಗಿ ಆವಾಗ ವಿದ್ವಾನ್ ಗಣಪತಿ ಭಟ್ರು ಭಾಗವತಿಗೆ ಗುರುಗಳು, ಹೆರಂಜಾಲ್ ಗೋಪಾಲ್ ಗಾಣಿಗರು ಹೆಜ್ಜೆ ಗುರುಗಳು, AP ಪಾಠಕರು ಮೊದಲೇ ಗುರುಗಳಾಗಿದ್ರು. ಈಗ ನೀವು ಒಂದ್ ಆಟದಲ್ಲಿ ಒಂದ್ ತಾಳವನ್ನ ಮಾಡಿದ್ರೆ ಇನ್ನೊಂದು ಆಟದಲ್ಲಿ ಆ ತಾಳವನ್ನ ಬದಲಾವಣೆ ಮಾಡ್ಕೊಂಡು ಹಾಡೋದು ಇರುತ್ತಾ? ಆ ಸ್ವರವನ್ನ ಬದಲಾವಣೆ ಮಾಡ್ಕೊಂಡು ಅದೇ ಅದು ಹೇಳ್ಬೋದು. ಅದು ಭಾಗವತರ ಸ್ವಾತಂತ್ರ್ಯ. ಅಲ್ಲ, ಕುಣಿಯುವವರಿಗೆ ಏನಾದ್ರು ವ್ಯತ್ಯಾಸ? ಇಲ್ಲ, ಆ ಸಂದರ್ಭಕ್ಕೆ ಸರಿಯಾಗಿ ಹೇಳ್ಬೇಕು.
ಈಗ 50 ಅಷ್ಟತಾಳದಲ್ಲಿ ಹೇಳಿರುತ್ತೆ ನಾವು ಒಂದು ಪದ್ಯ. ಅದು ಅಷ್ಟತಾಳದಲ್ಲಿ ಮುಂಚಿನ ದಿನ ಹೇಳಿದ ಪದ್ಯಕ್ಕೆ ಅವ ಸರಿಯಾಗಿ ಅಭಿನಯ ಮಾಡ್ಲಿಲ್ವ ಅಥವಾ ಅವನಿಗೆ ಆ ತಾಳದಲ್ಲಿ ಅಭಿನಯಿಸಲು ತೊಂದರೆ ಆಗ್ತಿದ್ರೆ ಮಾರನೇ ದಿವಸ ಬೇರೆ ತಾಳದ ಮಾಡಿ ಹೇಳತ್ ನಾವು ಅದೇ ಪದ್ಯ. ಅದೇ ಪದ್ಯ. ಓಕೆ ಓಕೆ, ಆ ತರ ಅಂದ್ರೆ ರಂಗಕ್ಕೆ ತೊಂದರೆ ಆಗ್ಬಾರ್ದ ಹಾಗೆ. ಈಗ ಅಪ್ಪನ ಸಂದರ್ಶನವನ್ನ ಮಾಡೋದಕ್ಕೆ ನಿಮ್ಮ ಮನೆಗೆ ಬಂದಿದ್ವಿ. ಸೊ ಮಗಳಾಗಿ ಅಪ್ಪನ ಬಗ್ಗೆ ಒಂದೆರಡು ಮಾತಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಏನಂತೀರಿ ಅಪ್ಪನ ಬಗ್ಗೆ, ಅಪ್ಪನ ಸ್ವರದ ಬಗ್ಗೆ, ಅಪ್ಪನ ಭಾಗವತಿಕೆಯ ಬಗ್ಗೆ, ಅಪ್ಪನ ಕೆಲಸ ಕಾರ್ಯಗಳ ಬಗ್ಗೆ ಮಗಳಾಗಿ ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಖುಷಿ ಇದೆ, ಅದ್ರ ಬಗ್ಗೆ ಏನೋ ಹೇಳ್ಬೋದಾ? ತುಂಬಾ ಖುಷಿ ಇದೆ. ಕೆಲವರೆಲ್ಲ ಹೇಳ್ತಾರೆ ಅವ್ರು ತುಂಬಾ ಸೆಟ್ ಮಾಡ್ಕಂತ್ರು ಅಥವಾ ಬೈತ್ರ ಅಂತ ಹೇಳಿ, ಅದೆಲ್ಲ ಅವ್ರು ಒಳ್ಳೇದಕ್ಕೆ ಹೇಳಿರ್ತಾರೆ. ಆದ್ರೂ ಅವ್ರಿಗೆ ಅದ್ರಿಂದ ಈಗ ತಿದ್ದಕ್ ಹೋಗಿ ಅವರೇ ಕೆಟ್ಟವರನ್ನ ಹೆಸರು ಬಂದಿದ್ದಿಲ್ಲ, ಅದು ಸ್ವಲ್ಪ ಬೇಜಾರಾಗತ್ತೆ ಅಷ್ಟೇ. ಓಕೆ, ಅಂದ್ರೆ ಸ್ಟ್ರೈಟ್ ಮಾತಾಡ್ತಾರ ಅವರು. ಈಗ ನೀವು ತಪ್ಪು ಮಾಡಿದ್ರು ಹೇಳಿದ್ರೆ ಎಲ್ರಿಗೂ ಆಗೋದಿಲ್ಲ. ಇವಳಿಗೂ ಹತ್ತಾಗಿ ತಿಂಡಿ ತಿನ್ಬೇಡ ಊಟ ಮಾಡೋದು ಇಲ್ಲ, ತಿಂಡಿಯೇ ಬೇಕಂತ ಹಾಗೆ. ಓಕೆ, ಈಗ ನೀವು ಡಿಗ್ರಿ ಓದ್ತಿದ್ದೀರಾ? ಓಕೆ, ನಿಮ್ಗೆ ಯಕ್ಷಗಾನದ ಬಗ್ಗೆ ಪ್ರೀತಿ ಆ ಥರ ನೀವೇನಾದ್ರೂ ಪದ ಹೇಳೋಕೆ ಟ್ರೈ ಮಾಡೋದು, ವೇಷ ಹಾಕೋದು ಆ ಥರ ಏನು ಮಾಡಿಲ್ಲ? ಹೆಜ್ಜೆ ಹೇಳಿಕೊಟ್ಟಿದ್ರು. ವೇಷ ಹಾಕಿದ್ದು ಆ ಥರ ಏನಿಲ್ಲ? ನಾನು ಅವಾಗ ಹೇಳದ್ನಲ್ಲ, ನಮ್ಮ ಕುಟುಂಬದಲ್ಲೇ ಯಾರು ಇನ್ನು ಯಕ್ಷಗಾನಕ್ಕೆ ಬರ್ಬೋದು, ನಾನೊಬ್ಬ ಬಂದಾಯ್ತ. ಅಯ್ಯಯ್ಯೋ, ಅಷ್ಟು ಬೇಸರ ಇರುತ್ತೆ ಕೆಲವೆಲ್ಲ. ಹೌದು ಹೌದಲ್ಲ. ಎಸ್, ಖಂಡಿತ. ಸೊ ನಾವಿವತ್ತು ನಿಮ್ಮ ಮನೆಗೆ ಸಡನ್ ಆಗಿ ಬಂದ್ವಿ, ಬಿಸಿ ಇದ್ರಿ ಆದ್ರೂ ನಮ್ಗೊಂದು ಸಮಯವನ್ನ ಕೊಟ್ರಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬ ಧನ್ಯವಾದ ಸರ್. ಬಂದದ್ದು ಖುಷಿ ಆಯ್ತು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾನು ಇವರ ಮನೆಗೆ ಬಂದೆ. ಸೊ ಅವ್ರ ಜೊತೆಗೆ ಒಂದು ಸಣ್ಣ ಮಾತುಕತೆಯನ್ನು ಪ್ರಾರಂಭಿಸಿದ್ವಿ. ಅದು ಬಹಳ ದೀರ್ಘವಾಗಿ ನಡೀತು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಕಲಾವಿದನನ್ನ ಜೊತೆಗೆ ಭಾಗವತರನ್ನ ಅಥವಾ ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರನ್ನ ನಾವು ಯಕ್ಷರಂಗದಲ್ಲಿ ತೋರಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ಪ್ರತಿ ಬಾರಿ ನಾವು ಬೆಂಗಳೂರನ್ನ ಬಿಟ್ಟು ಹೊರವಲಯಕ್ಕೆ ಈ ಭಾಗ ಅಂದರೆ ಕರಾವಳಿ ಭಾಗಕ್ಕೆ ಬಂದಾಗ ಇದು ನಡೀತಾ ಇರುತ್ತೆ. ಸೊ ಇದೇ ರೀತಿಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಾ ಇರಿ. ಸ್ಟೇಡಿಯಂ. ಥ್ಯಾಂಕ್ ಯು ಸೋ ಮಚ್.